ಬೆಳದಿಂಗಳ ಹುಣ್ಣಿಮೆಯ ಕಾವೇರಿ ದೀಪಾರತಿ. ಶಿವಾಜಿ ಸ್ವಾಮೀಜಿಯವರು ಸ್ವತಃ ಸಾವಿರಾರು ಭಕ್ತರಿಗೆ ಕೈತುತ್ತು ಪೂರಿತ ಸಂಪ್ರದಾಯ. ಆದಿ ಪುನರುತ್ಥಾನದ ಕಾರ್ಯದಲ್ಲೂ ನಮಗೆಲ್ಲರಿಗೂ ಮಾರ್ಗದರ್ಶಿಗಳಾಗಿರುವುದು ನಮ್ಮ ಭಾಗ್ಯವೇ ಸರಿ. ಶ್ರೀ ಶ್ರೀ ಶಿವಪ್ರಭು ಸ್ವಾಮಿಗಳು, ಬಸವಮಠ, ರಾಘವೇಂದ್ರ ನಗರ. ಮೂಲತಃ ಇಗ್ಗಲೂರಿನ ಗ್ರಾಮದವರು. ಎಂ.ಕಾಂ ಪದವೀಧರರು. ಚಿಕ್ಕ ವಯಸ್ಸಿನಲ್ಲಿ ಸನ್ಯಾಸ ಸ್ವೀಕರಿಸಿ ರತ್ನಕಾರರಾಗಿ ಆಗಮಿಸಿರುವ ಶ್ರೀ ಅನಂತ ಕೃಷ್ಣರಿಗೆ ಸ್ವಾಗತ. ಇವರು ಮೂಲತಃ ಧರ್ಮಸ್ಥಳದವರು. BCA ಪದವಿ ನಂತರ 12 ವರ್ಷಗಳಿಂದ ರಾಷ್ಟ್ರೀಯ ಸ್ವಯಂ ಸೇವಕರಾಗಿ ಮಂಗಳೂರು ವಿಭಾಗದ ಸಹ ಪ್ರಚಾರಕರಾಗಿ, ಪ್ರಸ್ತುತ ಮೈಸೂರು ವಿಭಾಗದ ಮೈಸೂರು ಜಿಲ್ಲೆ, ಮಂಡ್ಯ ಜಿಲ್ಲೆ, ಚಾಮರಾಜನಗರ ಜಿಲ್ಲೆ ವಿಭಾಗ ಪ್ರಚಾರಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವೈಶಿಷ್ಟ್ಯ ಅವರ ಜೀವನದ ಮೂಲ ಮಂತ್ರವಾಗಿದೆ. ನಂತರ 14 ವರ್ಷಗಳು ವಿದೇಶದಲ್ಲಿದ್ದರು. ಪ್ರಸ್ತುತ ಸಮಾಜ ಹಿತಕ್ಕಾಗಿ ತಮ್ಮ ಅಮೂಲ್ಯ ಅನುಭವ ಸಹಾಯ ನೀಡುತ್ತಿದ್ದಾರೆ. ಉಪಾಧ್ಯಕ್ಷರಾದ ಶ್ರೀಯುತ ಕೆ. ಸಮಾಜೋತ್ಸವ ಸಮಿತಿಯ ಉಪಾಧ್ಯಕ್ಷರು ಹಾಗೂ ಅವರಿಗೂ ಸ್ವಾಗತವನ್ನು ಕೋರುತ್ತೇವೆ. ಶ್ರೀ ಷಡಕ್ಷರಿ ಅವರು JSS ಬಡಾವಣೆ ಪ್ರಮುಖರು ಹಾಗೂ ಸಮಿತಿಯ ಉಪಾಧ್ಯಕ್ಷರು, ಮೈಸೂರು ಜಿಲ್ಲೆಯ ವೀರಶೈವ ಸಂಘದ ಅಧ್ಯಕ್ಷರು. ಇವರಿಗೂ ಸ್ವಾಗತವನ್ನು ಬಯಸುತ್ತೇವೆ. ಶ್ರೀ ಶಿವಕುಮಾರ್ ರವರು ಕ್ಯಾತಮಾರನಹಳ್ಳಿ ಗ್ರಾಮದ ಶ್ರೀಮತಿ ಅಪೂರ್ವ. ಮೈಸೂರು ಅಂದ್ರೆ ಇಡೀ ಮೈಸೂರಿಗೆ ಅಂತ ಹೇಳ್ಬೋದು. KR ಕ್ಷೇತ್ರವಾದರೂ ಕೂಡ ಇಡೀ ಮೈಸೂರಿಗೆ ಅವರು ಒಂದು ರೀತಿ ನೀವು MLA ಅಂತ ಹೇಳ್ಬೋದು. ನಾವು ಆ ರೀತಿ ನಮ್ಮ ವತ್ಸಣ್ಣ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ನಾವು ತುಂಬ ಹೃದಯ ಧನ್ಯವಾದ ಸ್ವಾಗತ. ಹಾಗೆ ಮಾಜಿ ಮೇಯರ್ ಆಗಿದ್ದಂತಹ ಸಂದೇಶಣ್ಣ, ಇವ್ರನ್ನಂತೂ ನೀವೆಲ್ಲ ನೋಡಿರ್ತೀರಾ. ಹಲವು ವರ್ಷಗಳಿಂದ ಅವರು ನಮ್ಮ ಬಡಾವಣೆಯಲ್ಲಿ ಅನೇಕ ಉತ್ತಮವಾದಂತಹ ಕಾರ್ಯಗಳನ್ನು ಬನ್ನಿ ಒಂದುಗೂಡಿ ಬನ್ನಿ, ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ಛಿದ್ರಗೊಳಿಸುತ್ತಿರೆ ಕ್ಷುದ್ರ ಅರಿಯ ಸಂಚು,
ಪ್ರಲಯ ರುದ್ರ ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ನಮಸ್ಕಾರದ ಸೆಕೆಂಡ್ PUCಯಲ್ಲಿ 90% ಅನ್ನು ತಗೊಂಡಿರ್ತಾರೆ. JSS ಲೇಔಟಿನ ಜೀವಿತ ಅವರು. ಧನ್ಯವಾದಗಳು ಜೀವಿತ. ಪ್ರತಿಭಾ ಪುರಸ್ಕಾರ. ತ್ರಿಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನವಿತೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಾಮಾಃ ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗಾಃ ತಾಂ ಧರ್ಮಚಾರಿಣೀಂ ಶಂಭೋ ಪ್ರಣಮಾಮಿ ಪರಂ ಶಿವಂ. ಈ ವೇದಿಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪ್ರಣವ ಸ್ವರೂಪಿ ಶ್ರೀ ತ್ರಿವೇಂದ್ರ ಮಹಾಂತ ಶಿವಯೋಗಿಗಳವರಲ್ಲಿ ಶರಣ ಸಮರ್ಪಿಸಿ ಹಾಗೂ ತಮ್ಮಲ್ಲಿಯೂ ಶರಣ ಸಮರ್ಪಿಸಿ ಹಾಗೂ ಶ್ರೀ ಮುರಳೀಧರ ಭಟ್ರವರೇ ಹಾಗೂ ಚಂದ್ರಶೇಖರ್ ರವರೇ ಹಾಗೂ ಷಡಾಕ್ಷರಿ ಅವರೇ ಶಿವಕುಮಾರ್ ರವರೇ ಹಾಗೂ ಎಲ್ಲ ಗಣ್ಯರೇ ತಮ್ಮಲ್ಲಿಯೂ ಶರಣ ಸಮರ್ಪಿಸಿ ಈ ದಿನ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಾಗಿ ಆಗ್ತಾಯಿದೆ. ಯಾಕಂದರೆ ಈ ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮ ನಮ್ಮ ಕರ್ತವ್ಯ ಹೇಗೆ ಭೂಮಿಯ ಮೇಲೆ ಒಂದು ಮಗುವಿಗೆ ಜನನ ಆದಾಗ ಅದನ್ನು ಮೊದಲನೇ ಬಾರಿಗೆ ಪೋಷಿಸುವುದು ಹೇಗೆ ತಾಯಿಯ ಕರ್ತವ್ಯವೋ ಹಾಗೆ ನಾವೆಲ್ಲ ಹಿಂದೂಗಳಾಗಿ ಹುಟ್ಟಿದ ಮೇಲೆ ಅದನ್ನು ಸಂರಕ್ಷಣೆ ಮಾಡುವುದು ಮತ್ತು ಈ ಕಾರ್ಯಕ್ರಮಗಳಿಗೆ ಭಾಗಿಯಾಗ್ತಕ್ಕಂತಹದ್ದು ಮತ್ತು ಯಶಸ್ವಿಗೊಳಿಸ್ತಕ್ಕಂತಹದ್ದು ನಮ್ಮೆಲ್ಲರ ಕರ್ತವ್ಯ. ಈ RSS ಅಂದರೆ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಹುಟ್ಕೊಂಡಂತಹ ಒಂದು ಸಂಸ್ಥೆ ಅಲ್ಲ, ಸುಮ್ಮನೆ ಏನೋ ಒಂದು ಕೂತ್ಕೊಂಡು 4 ಜನ ಕೆಲಸ ಮಾಡದೆ ಬಂದಂತಹ ಸಂಸ್ಥೆ ಅಲ್ಲ. ಇದು ಹೆಡ್ಗೇವರ್ ಡಾಕ್ಟರ್ ಹೆಡ್ಗೇವರ್ ಅವ್ರಿಗೆ ತಮ್ಮ ಡಾಕ್ಟರೇಟ್ ಪದವಿಯನ್ನು ಮುಗಿಸಿರ್ತಾರೆ. ಏನು ಬೇಕಾಗಿತ್ತು ಅವರ ಜೀವನಕ್ಕೆ? 4 ರೀತಿಯಾಗಿ ಅವರ ರೀತಿಯಲ್ಲಿ ಅವರು ಬದುಕನ್ನು ಕಟ್ಕೊಳ್ಬೋದಾಗಿತ್ತು. ಆದರೆ ಅವರು ಹಿಂದುತ್ವಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿರ್ತಾರೆ. ಯಾವ ಮಟ್ಟಕ್ಕಿನ ಅವರ ಹೋರಾಟಗಳಾಗಿರುತ್ತೆ ಅಂದರೆ ಅವರ ಹೋರಾಟವೇ ಹಿಂದುತ್ವವಾಗಿರುತ್ತೆ. ಅವ್ರನ್ನ ನೀವು ಯಾವ ಪಂಗಡದವರು, ಯಾವ ಜಾತಿಯವರು ಅಂತ ಕೇಳ್ತಾ ಇದ್ರೆ ಅವರು ಏನು ಹೇಳ್ತಾರೆ ಅಂದರೆ ನಾನು ಹಿಂದೂ ಅಂತ ಹೇಳ್ತಾ ಇದ್ರು. ಪಂಗಡ ಯಾವುದು ಹಿಂದೂ, ಜಾತಿ ಯಾವುದು ಹಿಂದೂ, ನನ್ನ ಜೀವವೇ ಹಿಂದೂ, ನನ್ನ ರಕ್ತದಲ್ಲಿ ಹರಿಯುವ ಪ್ರತಿಯೊಂದು ಕಣಗಳೇ ಹಿಂದೂ ಅಂತ ಹೇಳುವ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಕಟ್ಟಿದಂತಹ ಸಮಾಜವೇ ಇವತ್ತು ನಮ್ಮ RSS ಸಂಸ್ಥೆ ಆಗಿದೆ. ಈ RSSನ ವಿಚಾರಧಾರೆಗಳು ಹೇಗಿದೆ ಅಂದರೆ ಒಂದು ಬರೀ ಸೀಮಿತವಾಗಿಲ್ಲ. ಇದರ ವಿಭಾಗದಲ್ಲಿ 45ರಿಂದ 50 ಸಂಘ ಸಂಸ್ಥೆಗಳನ್ನು ಹುಟ್ಟಾಕಿದ್ದಾರೆ. ಅದರಲ್ಲಿಯೂ ಸಹ BJPಯು ಸ್ವತಃ ಹೌದು. ಅಂತಹ ಸಹಸ್ರಾರು ಸಂಘಗಳನ್ನು ಹುಟ್ಟು ಹಾಕಿದ್ದಾರೆ. ಯಾವ ವಿಚಾರವಾಗಿ ಹುಟ್ಟು ಹಾಕಿದ್ದಾರೆ ಅಂದರೆ ಹಿಂದುತ್ವದ ನೆಲೆಗಳಿಗಾಗಿ ಹುಟ್ಟು ಹಾಕಿದ್ದಾರೆ. ಇಲ್ಲ ಒಂದು ಕಡೆ ಒಂದು ಮಾಧ್ಯಮದಲ್ಲಿ ಕೂತು ಯಾರೊಬ್ಬರು ಒಂದು ವಿಚಾರವನ್ನು ಹೇಳ್ತಾ ಇದ್ರು, ಕ್ರಿಶ್ಚಿಯನ್ ಸಮುದಾಯದ ಮತ್ತು ಕ್ರಿಶ್ಚಿಯನ್ ದೇಶಗಳಿಗೆ ಏನಾದ್ರು ಸಮಸ್ಯೆಗಳು ಉಂಟಾದರೆ ಕ್ರಿಶ್ಚಿಯನ್ ವರ್ಗದ ದೇಶಗಳಿರುತ್ತಂತೆ ಅದನ್ನು ಮರುಗೋದಕ್ಕೆ, ಮುಸ್ಲಿಂ ವರ್ಗದ ಸಮುದಾಯದ ಜನಗಳಿಗೆ ಏನಾದರೂ ತೊಂದರೆ ಆದರೆ ಮುಸ್ಲಿಂ ಏತರ ದೇಶಗಳಿರುತ್ತಂತೆ ಮರುಗೋಕ್ಕೆ. ಆದರೆ ಹಿಂದೂ ಸಮಾಜಕ್ಕೆ ಏನಾದರೂ ಆದರೆ ಹಿಂದೂ ದೇಶ ಅಂತ ಯಾವುದೂ ಇಲ್ವಂತೆ. ಆ ದೇಶ ಇರ್ತಕ್ಕಂಥದ್ದು ನಮ್ಮ ಭಾರತ ಒಂದೇ. ಹಾಗಾಗಿ ನಾವೆಲ್ಲರೂ ಹಿಂದೂ ಅಂತ ಹೇಳ್ಕೋಬೇಕು. ಯಾಕಂದರೆ ಹಿಂದೂ ಆಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಇವತ್ತು ಏನಾಗಿದೆ ಅಂದರೆ ಒಳ ಪಂಗಡಗಳೆಲ್ಲ ಸೇರಿ ಯುದ್ಧಗಳನ್ನ ಮಾಡ್ತಾ ಇದ್ದೇವೆ. ಅದನ್ನೆಲ್ಲ ಬಿಡೋಣ. ನಾವೆಲ್ಲರೂ ಸಹ ಹಿಂದುತ್ವಕ್ಕೆ ನಾವು ಯಾವುದೇ ಧರ್ಮದವರಾಗಿರೋಣ, ನಾವು ಹಿಂದುತ್ವ ಅಂತ ಹೇಳ್ಕೊಳ್ಳೋಣ. ಯಾಕಂದರೆ ಆಮೇಲೆ RSS ತನ್ನ ವಿಚಾರಧಾರೆಗಳಲ್ಲಿ ಹೇಳ್ತಾ ಬರುತ್ತೆ, ಅವರು ಹೇಗೆ ಪಂಚಭೂತಗಳು ಹೇಗಿದೆಯೋ ಹಾಗೆ 5 ವಿಚಾರವಾಗಿ ಅವರು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಅದರಲ್ಲಿ ಮೊದಲನೆಯದು ಸಮಾರಸತೆ ಮತ್ತು ಪರಿಸರ ಸಂರಕ್ಷಣೆ, ಕುಟುಂಬದಲ್ಲಿ ಸಂತೋಷದ ಒಂದು ವಿಚಾರಧಾರೆಗಳು, ನಾಗರಿಕ ಕರ್ತವ್ಯ ಮತ್ತು ಸ್ವದೇಶಿ ವಸ್ತುಗಳ ಶೈಲಿ. ಇವುಗಳಿಗೆ ತನ್ನದೇ ಆದಂಥ ಒಂದು ರೀತಿಯನ್ನು ತೊಡಗಿಸ್ಕೊಂಡಿದೆ. ಯಾಕೆ ಈ ವಿಚಾರಗಳಿಗೆ ತೊಡಗಿಸ್ಕೊಂಡಿದೆ ಅಂತ ಹೇಳೋದಾದರೆ ನೀವು ನೋಡಬೇಕು, ಈಗ ನಾಗರಿಕರ ಕರ್ತವ್ಯ ಅಂದರೆ ಭಾರತೀಯನಾಗಿ ನನ್ನ ಕರ್ತವ್ಯವೇನು ಎನ್ನುವುದನ್ನು ಅದು ವಿಚಾರಿಸುತ್ತೆ. ಹಾಗೆ ಸ್ವದೇಶಿ ಜೀವನ ಶೈಲಿ, ನಾವು ಸ್ವದೇಶಿ ಜೀವನ ಶೈಲಿಯನ್ನು ಅನುಸರಿಸ್ಕೊಳ್ಬೇಕು. ಯಾಕಂದರೆ ನಾವೆಲ್ಲರೂ ಸಹ ಇವತ್ತು ಪಾಶ್ಚಾತ್ಯರವರ ಜೀವನ ಶೈಲಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಎಲ್ಲರೂ ಪಾಶ್ಚಾತ್ಯರವರ ಶೈಲಿಗಳನ್ನು ಆಚರಣೆ ಮಾಡ್ತೇವೆ. ವೇದ ಆಗಮಗಳಿಲ್ಲ, ಸಂಸ್ಕೃತಗಳಿಲ್ಲ. ಇವತ್ತು ನೋಡಿ, ಸಂಸ್ಕೃತ ಎಂಥ ಭಾಷೆ ಅಂದರೆ ನಮ್ಮ ದೇಶದ ಅತ್ಯಂತ ಉನ್ನತವಾಗಿರತಕ್ಕಂತಹ ಭಾಷೆ ಸಂಸ್ಕೃತ. ಅದನ್ನು ಇವತ್ತು ನಾವು ಮರೆತಿದ್ದೇವೆ. ಯಾಕೆ ಮರೆತಿದ್ದೇವೆ ಅಂದರೆ ನಮ್ಮ ಬಳುವಳಿಯಾಗಿ ತಗೊಂಡು ಬರಲಿಲ್ಲ. ನಮ್ಮ ವಂಶಾವಳಿಗಳು ಹೇಗೆ ಕ್ಷೀಣಿಸ್ತಾ ಬರುತ್ತೆ ಹಾಗೆ ನಮ್ಮ ಭಾಷೆಗಳನ್ನ ಸಹ ಕ್ಷೀಣಿಸ್ತಾ ಬರ್ತಿದೆ. ಇಂತಹ ಭಾಷೆಗಳನ್ನು ಒಗ್ಗೂಡಿಸೋ ಒಂದು ಕಾರ್ಯಕ್ರಮವನ್ನು RSS ಇಟ್ಕೊಂಡಿರ್ತಕ್ಕಂಥದ್ದು. ಯಾಕಂದರೆ ನಾವು ಏನು ಅಂತ ತಿಳಿಬೇಕು ಅಂದರೆ ನಮ್ಮ ಭಾಷೆ ಮತ್ತು ನಮ್ಮ
ಶೈಲಿ ತಿಳಿತಾ ಹೋಗಬೇಕಾಗುತ್ತೆ. ಅದನ್ನು ಎತ್ತಿ ಇಡ್ತಕ್ಕಂತಹ ಕೆಲಸ ಯಾವ್ದು ಮಾಡ್ತಾ ಇದೆ ಅಂದರೆ ಇವತ್ತು RSS ಮಾಡ್ತಾ ಇದೆ. ಹಾಗೆ ನಿಮಗೆ ಒಂದು ವಿಚಾರ ನೆನಪಿರಲಿ, 1965ರಲ್ಲಿ ಪಾಕಿಸ್ತಾನ ಮತ್ತು ಭಾರತದ ಒಂದು ಯುದ್ಧ ಸಂದರ್ಭವಾಗುತ್ತೆ. ಆ ಯುದ್ಧದ ಸಮಯದಲ್ಲಿ ಏನಾಗುತ್ತೆ ಹೇಳೋದಾದರೆ, RSSನಂತಹ ಒಂದು ಸಂಘಗಳಿರಲಿಲ್ಲ ಅಂದರೆ ದೇಶ ಅವತ್ತು ಯುದ್ಧವನ್ನು ಗೆಲ್ಲೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಆಗೋದಿಲ್ಲ ಅಂದರೆ ಅವರು ತಮ್ಮನ್ನು ತಾವು ತೊಡಗಿಸ್ಕೊಬಿಟ್ಟಿದ್ರು. ಹೇಗೆ ತೊಡಗಿಸ್ಕೊಂಡಿದ್ರು ಅಂದರೆ ಗಡಿ ಭಾಗಗಳಲ್ಲಿಯೂ ಸಹ ನಿಂತು ತಮ್ಮ ಜೀವನವನ್ನು ಭೂಮಾತೆಗೆ ಅರ್ಪಿಸಿದ್ದಾರೆ. ಅಂತಹ ಯೋಧರ ಜೊತೆಗೆ ಕೈಗೂಡಿಸುವಂತಹ ಕೆಲಸವನ್ನು ಯಾರು ಮಾಡಿದ್ದಾರೆ ಅಂದರೆ ನಮ್ಮ ಸ್ವಯಂ ಸೇವಕರುಗಳು ಮಾಡಿದ್ದಾರೆ. ಇಂತಹ RSS ಸಂಘಗಳು 100 ವರ್ಷವನ್ನು ಪೂರೈಸಿದೆ. ಇದು 100 ವರ್ಷವಲ್ಲ, ಶತಮಾನಗಳನ್ನು ಇದು ಪೂರೈಸುತ್ತೆ. ಹಾಕಿಂಗೆ ಹೇಳ್ತೀನಿ ಅಂದರೆ ಸಂತ ಮಹನೀಯರಿದ್ದಾರೆ, ಸಂತ ಮಹನೀಯರು ಹೋಗಿರ್ತಕ್ಕಂಥ ಈ ನಮ್ಮ ದೇಶ 1500 ವರ್ಷಗಳ ಹಿಂದೆ ಆರ್ಯಭಟ ಇಲ್ಲೇ ಕೂತು ಹೇಳಿದರು ಏನಂತ, ಭೂಮಿ ವೃತ್ತಾಕಾರವಾಗಿದೆ, ಭೂಮಿ ಚಲನೆಯನ್ನು ಹೊಂದಿದೆ ಅಂತ. ಆದರೆ ಅನಂತರ ಬಂದಂತಹ ಒಂದಷ್ಟು ವಿಜ್ಞಾನಿಗಳು ಅದನ್ನು ಸಂಶೋಧನೆ ಮಾಡಿ ಸಮರ್ಪಿಸೋದಕ್ಕೆ ಸಾಕಷ್ಟು ಸಹಸ್ರಾರು ವರ್ಷಗಳನ್ನ ತಗೊಂಡ್ರು. ಆದರೆ ಈ ನಾಡಿನಲ್ಲಿ ಹುಟ್ಟಿದಂತಹ ಆರ್ಯಭಟರು ಕೂತಿರೋ ಜಾಗದಲ್ಲಿಯೇ ಸಹ ತಮ್ಮ ಸಿದ್ಧಾಂತಗಳನ್ನು ಅವತ್ತು ಕೊಟ್ಟಿದ್ರು. ಅಂತಹ ಸಿದ್ಧಾಂತ, ಅಂತಹ ಶೈಲಿಗಳನ್ನ ಕೊಟ್ಟಂತಹ ನಾಡು ನನ್ನ ಭಾರತ. ಆ ಭಾರತಾಂಬೆಯ ಮಡಿಲಲ್ಲಿ ನಾವೆಲ್ಲ ಜನನ ತಾಳಿರೋದು ನಮ್ಮ ಸೌಭಾಗ್ಯ ಮತ್ತು ನಮ್ಮ ಪುಣ್ಯ. ಈಗ ತ್ರಿನೇಂದ್ರ ಮಹಾಂತ ಶಿವಗಿಗಳು ಬರ್ತಾ ಒಂದು ಮಾತನ್ನೇ ಹೇಳ್ತಾ ಬರ್ತಾ ಇದ್ರು. ಏನಂತ ಹೇಳಿದ್ರು ಅಂದರೆ, ನಾನು ಕಟ್ಟಿರ್ತಕ್ಕಂಥದ್ದು ಮಠವಲ್ಲ ಭಕ್ತರಿಂದ ಅಂತ ಹೇಳಿದ್ರು. ಯಾಕೆ ಆ ಮಾತನ್ನೇ ಹೇಳಿದ್ರು ಅಂತ ನಾನು ಆಮೇಲೆ ನೋಡ್ತಾ ಹೋದೆ ಗೊತ್ತಾಯಿತು. ಯಾಕಂದರೆ ಅವ್ರು ಕಟ್ಟಿರ್ತಕ್ಕಂಥ ಮಠದಲ್ಲಿ ಅವರೇ ಇಲ್ಲ, ನಾವುಗಳೇ ಇದ್ದೀವಿ. ನಿಮ್ಮಂತಹ ಸಾಕಷ್ಟು ಯಾರು ಬಯಕೆಯನ್ನು ಇಟ್ಕೊಂಡು ಬರ್ತಾರೆ ಅಂಥವರಿಗೆ ಅದು ಆಹ್ವಾನ ತಾಣವಾಗಿದೆ, ನೆಮ್ಮದಿಯ ಒಂದು ತಾಣವಾಗಿದೆ ಅಂತ ಹೇಳ್ತಾರೆ. ಅಂತಹ ಮಹಾಶಿವಯೋಗಿಗಳವರು ನಮ್ಮ ಜೊತೆ ಇರ್ತಕ್ಕಂಥದ್ದು ಬಹಳ ಖುಷಿಯ ವಿಚಾರ. ಹಾಗೆ ನೀವು ಸಾಮಾನ್ಯ ಗಮನಹರಿಸಬೇಕು, ನಮ್ಮ RSS ವಿರೋಧಿ ಅಂತ ಎಷ್ಟೋ ಜನ ಹೇಳ್ತಾರೆ. ಯಾವುದಕ್ಕೆ? ಮುಸಲ್ಮಾನರ ವಿರೋಧಿ ಅಂತ ಹೇಳ್ತಾರೆ. ಅಲ್ಲ, ಆದರೆ ಏನಕ್ಕೆ ಅಲ್ಲ ಅಂದರೆ ಮುಸಲ್ಮಾನ ಮಂಚ್ ಎಂಬ ಒಂದು ಆರ್ಗನೈಸೇಷನ್ ಸಹ ಅವರು ಹುಟ್ಟು ಹಾಕಿದ್ದಾರೆ. ಯಾತಕ್ಕಾಗಿ ಹುಟ್ಟಿ ಹಾಕಿದ್ದಾರೆ ಅಂದರೆ, ಇದು ನನ್ನ ದೇಶ ಅನ್ನೋದು ಪ್ರತಿಯೊಬ್ಬ ಭಾರತೀಯನಲ್ಲಿ ಬರಬೇಕು ಅನ್ನೋ ಒಂದು ವಿಚಾರವಾಗಿ ಹುಟ್ಟು ಹಾಕಿದ್ದಾರೆ. ಮತ್ತು ಯಾವುದೋ ಒಂದು ಸಂಸತ್ನಲ್ಲಿ ಕೂತಂತಹ ಒಬ್ಬರು ಮಹಾನ್ ನಾಯಕರು RSSನ ಗೀತೆಯನ್ನು ಹೇಳಿದ್ರೆ ಅದನ್ನು ಟೀಕಿಸುವಂಥ ಸಮಾಜದಲ್ಲಿ ನಾವಿದ್ದೇವೆ. ಅಂತಹ ಟೀಕೆಗಳು ಬರಲೇಬಾರದು. ಯಾಕಂದರೆ ದೇಶ, ನಾಡು, ಗಡಿ ಅಂತ ಬಂದಾಗ ನಮ್ಮನ್ನು ನಾವು ಸ್ವತಃ ತೊಡಗಿಸ್ಕೊಳ್ಬೇಕು ಅಂತ, ಸ್ವತಃ ತೊಡಗಿಸ್ಕೊಳ್ತಕ್ಕಂತಹ ಕೆಲಸಗಳನ್ನ ಮಾಡ್ತಕ್ಕಂತಹದ್ದು ನಮ್ಮ ಈ RSS ಸಂಸ್ಥೆಗಳು. ಒಮ್ಮೆ ಒಂದು ಸನ್ನಿವೇಶ ಆಗುತ್ತೆ. ಒಂದು ಮಹಾನ್ ಸಂತ, ಮಹಾನ್ ಯೋಗಿ ಏನಾಗ್ತಾ ಇರ್ತಾರೆ, ಹೀಗೆ ಚಲಿಸ್ತಾ ಇರಬೇಕಾದ್ರೆ ಅಲ್ಲಿಂದ ಒಬ್ಬರು ಸಂತ ಬರ್ತಾರೆ. ಯಾವ ಸಂತ ಅಂದರೆ ಅಲ್ಲಮ್ಮ ಬಂದಂತಹ ಸಂದರ್ಭದಲ್ಲಿ ಈ ಯೋಗಿ ಹೇಳ್ತಾರೆ, ಯಾರಪ್ಪ ನೀವ್ಯಾವ ಸಂತರು, ನೀವ್ಯಾವ ಸಾಧನೆಯನ್ನು ಮಾಡಿದ್ದಾರೆ? ನನ್ನದು ಸಾಧನೆ, ನೀವು ಮಾಡಿರ್ತಕ್ಕಂಥದ್ದು ಸಾಧನೆಯೇ ಇಲ್ಲ ಅಂತ ಹೇಳ್ತಾರೆ. ಆಗ ಅಲ್ಲಮ್ಮ ನಕ್ಕು ಹೇಳ್ತಾರೆ, ಹೌದಾ ಅಂತ ಹೇಳ್ತಾರೆ. ಆಗ ಯೋಗಿ ಸುಮ್ಮನೆ ಇರೋದಿಲ್ಲ. ಏನಂತ ಹೇಳ್ತಾರೆ ಅಂದರೆ, ಒಂದು ಖಡ್ಗವನ್ನು ಕೊಟ್ಟು ಇದನ್ನು ನನ್ನ ತಲೆಯ ಮೇಲೆ ಚಲಾಯಿಸಿ ಅಂತ ಹೇಳ್ತಾರೆ. ಈಗ ಚಲಾಯಿಸಿದಂಥ ಖಡ್ಗ ತನ್ನ ತಲೆಗೆ ಪುಟಿದು ಪಕ್ಕಕ್ಕೆ ಹಾರುತ್ತೆ. ಅಷ್ಟು ನನ್ನ ದೇಹವನ್ನು ಇಟ್ಕೊಂಡಿದ್ದೇನೆ. ಯಾವ ಮಟ್ಟಕ್ಕೆ ಇಟ್ಕೊಂಡಿದ್ದೇನೆ ಅಂದರೆ, ಅವರ ಜೊತೆಯಲ್ಲಿದ್ದಂತಹ ಅವರೆಲ್ಲರೂ ಸಹ ಹೋಗ್ಬಿಟ್ಟಿದ್ದಾರೆ. ಅವರೊಬ್ಬರೇ 200 ವರ್ಷಗಳಾಗಿದ್ದರೂ ಸಹ ಯುವಕನಂತೆಯೇ ಒಂದು ಚಲನೆ ನಡೆಯನ್ನು ಇಟ್ಕೊಂಡಿರ್ತಾರೆ. ಅಂತಹ ಯೋಗಿ ಏನು ಮಾಡ್ತಾರೆ, ಹೀಗೆ ಬರ್ತಾ ಇರಬೇಕಾದ್ರೆ ಆಗ ಮತ್ತೆ ಇಂತಹ ಯಾವ ಸಾಧನೆ ನಿಮ್ಮಲ್ಲಿದೆ ಅಂತ ಅಲ್ಲಮ್ಮರನ್ನು ಕೇಳ್ತಾರೆ. ಆಗ ಅಲ್ಲಮ್ಮ ಏನು ಹೇಳ್ತಾರೆ ಅಂದರೆ, ತಮ್ಮಲ್ಲಿರ್ತಕ್ಕಂತಹ ಖಡ್ಗವನ್ನು ಚಲಾಯಿಸಿ ಅಂತ ಹೇಳ್ತಾರೆ. ಆಗ ಚಲಾಯಿಸಿದಂತಹ ಖಡ್ಗ ತನ್ನನ್ನು ತಾನೇ ದೇಹದಿಂದ ಮತ್ತೆ ಈ ಭಾಗಕ್ಕೆ ಬರುತ್ತೆ. ಸುಮ್ಮನೆ ಅಲ್ಲ, ಮತ್ತೆ ಬಂದಂತಹದ್ದು ಏನೂ ಆಗಲಿಲ್ಲ ಅಲ್ಲಮ್ಮರಿಗೆ. ಆ ವ್ಯಕ್ತಿಯೇ ಕೆಳಗೆ ಉರುಳುತ್ತಾರೆ ಯೋಗಿ. ಹಾಗೆ ಅಂತಹ ಸಂತರು, ಅಂತಹ ಯೋಗಿಗಳು ಹುಟ್ಟಿರ್ತಕ್ಕಂತಹ ನಾಡು ನಮ್ಮ ಈ ಭಾರತ. ಈ ಭಾರತ ನಾಡಿನಲ್ಲಿ ಎಂತೆಂತಹ ಮಹಾನ್ ವ್ಯಕ್ತಿಗಳು ಹೋಗಿದ್ದಾರೆ. ಇವತ್ತು ದೇಶದ ಮತ್ತು ದೇಶದ ಹೊರಗೆ ಇರ್ತಕ್ಕಂಥ, ಇವತ್ತು ನಾವು ಏನು ಹೇಳ್ತೀವಿ, ಸುಂದರ್ ಪಿಚೈ ಅಂತವರಾಗಿರ್ಬೋದು, ಇಂತಹ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಇರ್ತಕ್ಕಂಥ CEOಗಳಾಗಿರ್ಬೋದು, ಇಂಥವ್ರನ್ನ ಕೊಟ್ಟಿರ್ತಕ್ಕಂಥ ನಮ್ಮ ಭಾರತ ದೇಶ. ಇಂತಹ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲ ಶ್ಲಾಘನೀಯರಾಗಿ ಇದನ್ನು ಖುಷಿ ಪಡಬೇಕು. ಯಾಕಂದರೆ ಸುಮ್ಮನೆ ಅಲ್ಲ, ತಾಯಿ ನಾಡು ಎಷ್ಟು ಶ್ರೇಷ್ಠ ಅನ್ನೋದಕ್ಕೆ ಇಂತಹ ಮಹಾನ್ ಸಂತರು ಸಹಸ್ರಾರು ಜನ ಹೋಗಿ ಬಂದಿದ್ದಾರೆ. ಇಂತಹ ನಾಡಿನಲ್ಲಿ ನಾವೆಲ್ಲ ಜನ್ಮ ತಾಳಿದ್ದೇವೆ. ನಮ್ಮ ಕೈಯಲ್ಲಿ ಇಂತಹ ದೊಡ್ಡ ದೊಡ್ಡ ಸಾಧನೆಗಳು ಮಾಡೋದಕ್ಕಾಗೋದಿಲ್ಲ. ಆದರೆ ಇಂತಹ RSS ಸಂಘಗಳಲ್ಲಿ ನಾವು ಸ್ವಯಂ ಸೇವಕರಾಗಿ ಸೇವೆಯನ್ನು ಸಲ್ಲಿಸ್ಬೋದಲ್ವ? ಇಂತಹ ನಿಮ್ಮ ಮುಂದಿನ ಮಕ್ಕಳನ್ನು ಇಲ್ಲಿ ಕೂತಿರ್ತಕ್ಕಂಥ ತಾಯಿಗಳಲ್ಲಿ ಒಂದನ್ನು ನಾನು ಕಳವಳಿಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ನಿಮ್ಮ ಮಕ್ಕಳನ್ನು ಒಮ್ಮೆಯಾದರೂ RSSನ ಸಂಘಕ್ಕೆ ಸೇರಿಸ್ಬೋದಲ್ವ?
ಅಲ್ವಾ? ಇದು ಎಂತಹ ಸಂಘ ಸಂಸ್ಥೆ ಅಂತ ಹೇಳೋದು ನಿಮಗೆ ಗೊತ್ತಿದೆ. ಯಾವ ರೀತಿಯ ಒಂದು ಸ್ನೇಹ, ಸೌಹಾರ್ದ, ಪ್ರೀತಿಯನ್ನು ಹಂಚುವ ಒಂದು ಸಂಘ ಸಂಸ್ಥೆ. ಇಂತಹ ಸಂಘ ಸಂಸ್ಥೆಗಳಿಗೆ ನಮ್ಮ ಮಕ್ಕಳನ್ನು ಸೇರಿಸಿದ್ರೆ ನಿಮ್ಮ ಮಕ್ಕಳು ಸಹ ದೇಶಕ್ಕೆ ಯೋಧರಾಗಬೇಕು ಅಂತಲೇ ಏನಿಲ್ಲ, ದೇಶಕ್ಕೆ ಸಾಧನೆಯನ್ನು ಮಾಡಬೇಕು ಅಂದರೆ ಓದಿ ನಾವು PhD ಗಳನ್ನ ಮಾಡಬೇಕು ಅಂತ ಏನಿಲ್ಲ. ಇಂತಹ ಸಂಘ ಸಂಸ್ಥೆಗಳಲ್ಲಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ಸಾಕು. ನಮ್ಮ ಮುರಳೀಧರ ಅನಂತ ಕೃಷ್ಣರವರ ರೀತಿಯ ಒಂದಷ್ಟು ಅವರು ತಮ್ಮ ಜೀವನವನ್ನು ಹೇಗೆ ಇಟ್ಕೊಂಡಿದ್ದಾರೆ ಅಂದರೆ ತಮ್ಮೆಲ್ಲ ಜೀವನವನ್ನು RSS ಅಂದ್ಕೊಂಡ್ಬಿಟ್ಟಿದ್ದಾರೆ. ಇಂತಹ ಇಷ್ಟು ಮಟ್ಟಕ್ಕೂ ಹೋಗೋದು ಬೇಡಿ. ಅಂತಹ ಅವರು ಮಾಡ್ತಿರ್ತಕ್ಕಂತಹ ಕೆಲಸದಲ್ಲಿ ನಾವು ಎಲ್ಲೂ ಕಾಲಷ್ಟು ಅಂದರೆ ನಮ್ಮ ಸಮಯದಲ್ಲಿ ವಾರದಲ್ಲಿ 2 ತಾಸನ್ನಾದರೂ ಸಹ ನಾವು ಇದಕ್ಕೆ ಅರ್ಪಿಸಿದ್ರೆ ನಾವು ಆ ಭಾರತ ಮಾತೆಗೆ ಎಲ್ಲವನ್ನು ಅರ್ಪಿಸಿದ ಹಾಗೆ. ನಾವು ಹುಟ್ಟಿದ್ದಕ್ಕೂ ನನ್ನ ಹುಟ್ಟಿಗೆ ಒಂದು ಸಾರ್ಥಕ ಅಂತ ಅನ್ನಿಸ್ಕೊಳ್ಳುತ್ತೆ. ಇಂತಹ ಹುಟ್ಟನ್ನು ಸಾರ್ಥಕಗೊಳಿಸಬೇಕು ಅಂದರೆ ನೀವೆಲ್ಲರೂ ಸಹ ಇಂಥ ಸಂಘ ಸಂಸ್ಥೆಗಳಲ್ಲಿ ಸೇರಬೇಕು. ಹಾಗೆ ನಾನು ಬರ್ತಾ ನಮ್ಮ ದೇವಸ್ಥಾನದ ಗಿರಿಧರ್ ಅವ್ರನ್ನು ಮಾತಾಡಿಸ್ತಾ ಬಂದೆ. ಗಿರಿಧರ್ ಅವರು ಎಲ್ಲಿ ನೀವು ವೇದಿಕೆ ಮೇಲೆ ಬರಲೇ ಇಲ್ಲ ಅಂತ ಹೇಳಿದಾಗ ಅವ್ರು ಏನು ಹೇಳ್ತಾರೆ ಅಂದರೆ ಈ ಕಾರ್ಯಕ್ರಮದ ವಸ್ತುವಾರಿಗಳು ಆಗಿರ್ತಕ್ಕ ನಾವು ಇಲ್ಲಿ ಸೇವೆಯನ್ನು ಮಾಡ್ತಕ್ಕ ಬರ್ತಾ ಇಲ್ಲ. ನನ್ನ ರೀತಿ ಮತ್ತು ನಾನು ಈಗ ಏನಿಲ್ಲಿ ನಿಂತಿದ್ದೇನೆ, ನೀವೇನು ನನ್ನ ಹೆಸರನ್ನ ಹೇಳ್ತಾ ಇದ್ದಾರೆ, ಈ ಹೆಸರನ್ನ ಕೊಟ್ಟಿರ್ತಕ್ಕಂಥ ಈ RSS ಅಂತ ಹೇಳ್ತಾರೆ. ಇವತ್ತು ಪಾಪ ಅವ್ರು ಅಲ್ಲಿ ಕೂತ್ಕೊಂಡು ನಿಂತ್ಕೊಂಡು ನೋಡ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು. ಎಲ್ಲಿಗೂ ಸಹ ಯಾವತ್ತಿಗೂ ಸಹ ಯಾವುದೇ ಒಂದು ತಲೆಯ ಮೇಲೆ ನಡೆಯೋದಾಗಿರ್ಬೋದು, ತನ್ನನ್ನು ತಾನು ಬಿಂಬಿಸ್ಕೊಳ್ಳುವಂಥ ಕಾರ್ಯವನ್ನು ಮಾಡದೆ ನಾನು ಹೇಗಿರಬೇಕು, ನಮ್ಮ ರೀತಿ ಹೇಗೆ ಎನ್ನುವುದನ್ನು ಈ RSS ಕಲಿಸ್ತಾ ಹೋಗುತ್ತೆ. ಮೊದಲು ಶಿಸ್ತನ್ನು ಕಲಿಸುತ್ತೆ ನಿಮ್ಮ ಮಕ್ಕಳಿಗೆ. ನಾವು ಶಿಸ್ತನ್ನು ಕಲಿಯೋದಕ್ಕೆ ಎಲ್ಲೆಲ್ಲಿಗೂ ಕಲಿಸಿಸ್ಬೇಕು ಅಂತ ಯೋಜನೆಗಳನ್ನ ಹಾಕೊಳ್ತೇವೆ. ಎಲ್ಲಿಗೂ ಹೋಗೋದು ಬೇಡ. ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ಶಾಖೆಗಳಲ್ಲಿ ಇರತಕ್ಕಂಥ RSS ಸ್ವಯಂ ಸೇವಕರ ಸಂಘಕ್ಕೆ ನಮ್ಮ ಮಕ್ಕಳನ್ನು ಬಿಟ್ಟರೆ ಸಾಕು, ಅವರೇ ಎಲ್ಲ ಹಾಕ್ತಾರೆ. ಮತ್ತೆ ನಿಮ್ಮನ್ನು ಕೇಳ್ಕೊಳ್ತೀನಿ ತಾಯಂದಿರೆ, ನಿಮ್ಮ ಮಕ್ಕಳನ್ನು ಒಮ್ಮೆಯಾದರೂ RSS ಸಂಘಕ್ಕೆ ಸೇರಿಸಬೇಕು. ನೀವು ಯಾಕೆ ಸೇರಿಸಬೇಕು ಅಂದರೆ ರಾಷ್ಟ್ರೀಯ ಮತ್ತು ದೇಶ ಪ್ರೇಮ ಮತ್ತು ತಮ್ಮನ್ನು ತಾವು ತೊಡಗಿಸ್ಕೊಳ್ತಕ್ಕಂತಹ ರೀತಿ ಮತ್ತು ಅವರಲ್ಲಿ ಆತ್ಮಸ್ಥೈರ್ಯಗಳು ಬೆಳಿಬೇಕು. ಅಂದರೆ ಸುಮ್ಮನೆ ಆತ್ಮಸ್ಥೈರ್ಯಗಳು ಬರೋದಿಲ್ಲ, ಓದಿದ್ರೆ ಆತ್ಮಸ್ಥೈರ್ಯ ಬರೋದಿಲ್ಲ. 4 ವಿಚಾರಗಳ ನಡುವೆ ಬೆರೆತಾಗ ಆತ್ಮಸ್ಥೈರ್ಯಗಳು ಬರುತ್ತೆ. ಅಂತಹ ಆತ್ಮಸ್ಥೈರ್ಯ ಯಾವಾಗ ಬರುತ್ತೆ ಅಂದರೆ ಇಂತಹ ಸಂಘ ಸಂಸ್ಥೆಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಾಗ. ಎಲ್ಲರಿಗೂ ಒಳ್ಳೆಯದಾಗಲಿ. ನೀವೆಲ್ಲರೂ ಸಹ ಮುಂದಿನ ದಿನಗಳಲ್ಲಿ ಇನ್ನೂ ಇಂತಹ ಶೋಭಾಯಾತ್ರೆಗಳು, ಇಂತಹ ಸಾಕಷ್ಟು ಯಾತ್ರೆಗಳನ್ನು ಪ್ರತಿ ವರ್ಷವೂ ಆಚರಣೆ ಮಾಡೋಣ. ಇದೆಲ್ಲ ನಮ್ಮ ಹಬ್ಬ. ಯಾಕಂದರೆ ನಾವೆಲ್ಲ ಹಿಂದೂಗಳು ಹೇಗೆ ಅಂದರೆ ತಿಂಗಳಿಗೊಂದು ಹಬ್ಬ ಇಟ್ಕೊಬಿಟ್ಟಿದ್ದೀವಿ. ವರ್ಷಕ್ಕೆ ಒಂದು ಹಬ್ಬವನ್ನು ಆಚರಣೆ ಮಾಡೋಣ. ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಅತ್ಯುತ್ತಮವಾಗಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಸಾಂಬ ಜೈ ನಮ ಪಾರ್ವತಿ ಬದಿ ಹರಾರ ಮಹಾದೇವ್ ಶಿವ ನಮ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಪ್ರಥಮ ಬಾರಿಗೆ ಆರಾಧ್ಯ ಗುರುವರ್ಯರನ್ನ, ಆರಾಧ್ಯ ದೇವತೆಯನ್ನ ಹೃದಯ ಕಮಲದಲ್ಲಿ ಸ್ಮರಿಸಿಕೊಳ್ಳುತ್ತಾ ನನ್ನ ಆರಾಧ್ಯ ಗುರುವರ್ಯ ಲಿಂಗೈಕ್ಯ ಶತಾಯುಷಿ ತಪಸ್ವಿ ಮರಿದೇವರು ಶಿವಯೋಗಿ ಮಹಾಸ್ವಾಮಿಗಳನ್ನ ಹೃದಯ ಕಮಲದಲ್ಲಿ ಸ್ಮರಿಸಿಕೊಳ್ತಾ ನಮ್ಮೆಲ್ಲರ ಆಶ್ರಯದಾತೆ, ಜ್ಞಾನದಾತೆ ಭಾರತಾಂಬೆಯನ್ನ ಭಕ್ತಿಪೂರ್ವಕವಾಗಿ ನಮಿಸಿ ಹಿಂದೂ ಸಮಾಜೋತ್ಸವ ಶಕ್ತಿನಗರದಲ್ಲಿ ಇವತ್ತು ಈಗಾಗಲೇ ಮಾತಾಡಿದಂಥ ಸಡಸ್ಥಳ ಬ್ರಹ್ಮ ಶ್ರೀ ಶಿವ ಪ್ರಭು ಮಹಾಸ್ವಾಮಿಗಳಿಗೆ ಶರಣಾರ್ಥಿಗಳನ್ನು ತಿಳಿಸ್ತಾ ಮುಂದೆ ಮಾತಾಡುವ ವಿಭಾಗ ಪ್ರಚಾರಕರು ರಾಷ್ಟ್ರೀಯ ಸ್ವಯಂ ಸೇವಕರಾದಂಥ ಅನಂತ ಕೃಷ್ಣ ಅವರೇ, ಹಾಗೆ ಹಿಂದೂ ಸಮಾಜೋತ್ಸವ ಸಮಿತಿ ಅಧ್ಯಕ್ಷರಾದ ಮುರಳೀಧರ್ ಭಟ್ ಅವರೇ, ಹಾಗೆ ಉಪಾಧ್ಯಕ್ಷರಾದ ಚಂದ್ರಶೇಖರ್ ಅವರೇ, ಎಂ ಷಡಾಕ್ಷರಿ ಅವರೇ, ಶಿವಕುಮಾರ್ ಅವರೇ, ತಂಬಿರಾಜ್ ಅವರೇ, ಲೋಕೇಶ್ ಅವರೇ, ಹಾಗೆ ನಮ್ಮ ಮುಂದ್ಗಡೆ ಕೂತಿರುವಂಥ ಬಸವರಾಜ್ ಅವರೇ, ಶ್ರೀಕಂಠ ಅವರೇ, ಸಿದ್ದೇಶ್, ಭರತನಾಟ್ಯ ಮಾಡಿದ ಎಲ್ಲ ಕಲಾವಿದರೇ, ಈ ಕಾರ್ಯಕ್ರಮಕ್ಕೆ ಧೈರ್ಯವಾಗಿ ಇದು ನನ್ನ ಕಾರ್ಯಕ್ರಮ ಅಂತ ಭಾವಿಸಿಕೊಂಡು ಮನೆಯಿಂದ ಹೊರಗೆ ಇದು ದೇಶದ ಕೆಲಸ ಅಂತ ಹೊರಗೆ ಬಂದು ಕುಂತಿರುವ ಎಲ್ಲ ನನ್ನ ಆತ್ಮೀಯ ಹಿಂದೂ ನನ್ನ ಬಂಧುಗಳೇ, ನಿಮ್ಮ ಅಂತರಾತ್ಮಕ್ಕೆ ನನ್ನ ಶರಣು. ಒಂದಿಷ್ಟು ಚಪ್ಪಾಳೆ ಹೊಡೆದಿದ್ದು ನಾನು ಹೇಳಿದ್ದು ನಿಮಗೆ, ಇನ್ನೊಂದಿಷ್ಟು ಜನ ಒಳಗೆ ಕೂತಿರೋರ್ಗೊಂದು ಜೋರ ಚಪ್ಪಾಳೆ ಹೊಡಿರಿ ಬನ್ನಿ ಅಂತ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಸ್ವಾಮೀಜಿಯವರು ಅವಾಗಲೇ ಹೇಳಿದ್ರು,
ಕ್ರಿಶ್ಚಿಯನ್ ಅವರು ಯಾರಾದ್ರೂ ಅಳ್ತಾ ಇದ್ರೆ ತುಂಬಾ ರಾಷ್ಟ್ರಗಳಿದೆ, ಅವ್ರು ಕರ್ಕೊಂಡೋಗಿ ಸಾಂತ್ವನ ಹೇಳಕ್ಕೆ. ಮುಸ್ಲಿಮ್ಸ್ ಅವರು ಯಾರಾದ್ರೂ ಅಳ್ತಾ ಇದ್ರೆ ತುಂಬಾ ದೇಶಗಳಿದೆ, ಅವ್ರಿಗೆ ಸಾಂತ್ವನ ಹೇಳಕ್ಕೆ. ಹಿಂದೂಗಳು ಅಳ್ತಾ ಇದ್ರೆ ಯಾವ ದೇಶನೂ ಇಲ್ಲ, ಅದು ಒಂದೇ ಒಂದು ದೇಶ, ಅದು ಭಾರತ ಮಾತ್ರ ಸಾಧ್ಯ. ಅದಕ್ಕೆ ಭಾರತ ಚೆನ್ನಾಗಿರ್ಬೇಕಂತಂದ್ರೆ ಎಲ್ಲರೂ ಬರ್ಬೇಕಾಗಿದೆ. ಮನೆ ಕಾರ್ಯಕ್ರಮ ಯಾವ್ದಾದ್ರು ತಪ್ಪಿಸ್ಕೊಂಡ್ರು ಪರವಾಗಿಲ್ಲ, ಮನೆ ಕಾರ್ಯಕ್ರಮ ತಪ್ಪಿಸ್ಕೊಂಡ್ರು ಪರವಾಗಿಲ್ಲ, ಬಂಧುಗಳ ಕಾರ್ಯಕ್ರಮ ತಪ್ಪಿಸ್ಕೊಂಡ್ರು ಪರವಾಗಿಲ್ಲ, ಮುಂಜಿ ಮದುವೆ ತಪ್ಪಿಸ್ಕೊಂಡ್ರು ಪರವಾಗಿಲ್ಲ. ಈ ದೇಶದ ಕಾರ್ಯಕ್ರಮಕ್ಕೆ ತಪ್ಪಿಸ್ಕೊಳ್ಳೋದು ಇದೆಯಲ್ಲ, ಅದಕ್ಕಿಂತ ನಿಜವಾದದ್ದು ಬೇರೆ ಯಾವುದೂ ಇಲ್ಲ. ಆದ್ರೆ ನೀವೆಲ್ಲರೂ ಏನೇ ಇದ್ರೂ ಸಹ ಬಂದಿದ್ದೀರಲ್ಲ, ಹಾಗಾಗಿ ನನಗೇನ್ ಖುಷಿ ಆಗ್ತಾ ಇದೆ ಅಂತಂದ್ರೆ, ಈ ಭಾರತ ದೇಶ ಸ್ವರ್ಗದಪಿ ಗರಿಯಸಿ ಅಂತ ಕರೆದ್ರು. ಈ ಪ್ರಪಂಚದಲ್ಲಿ ಯಾವ ದೇಶವನ್ನ ಸ್ವರ್ಗ ಅಂತ ಕರೀಲಿಲ್ಲ. ಅದು ಈ ಪ್ರಪಂಚದಲ್ಲಿ ನೂರಾರು ರಾಷ್ಟ್ರಗಳಿದ್ರೂ ಸಹ ಎದೆ ತಟ್ಕೊಂಡು ಹೇಳ್ಕೊಳ್ಳೋ ರಾಷ್ಟ್ರ ಯಾವ್ದಾದ್ರು ಇದ್ರೆ ಅದು ಭಾರತ ಅಂತ ಹೇಳ್ಕೊಳ್ಳೋಕೆ ನಾವು ಬಯಸ್ತೇವೆ. ಬಹಳಷ್ಟು ಜನಕ್ಕೆ ಅನಿಸ್ತದೆ, ನಾವು ಭಾರತ ಅಂತಂದ್ರೆ ಭಾವ ಮತ್ತು ರಾಗ ಮತ್ತು ತಾಳ. ಇನ್ನೊಂದು ಪದ ಹೇಳ್ಬೇಕಂದ್ರೆ ಭಾವನಾತ್ಮಕವಾಗಿ ಯಾವುದೇ ಧರ್ಮದವರಿದ್ರು ಭಾವನಾತ್ಮಕವಾಗಿ ಪ್ರೀತಿ ಮಾಡೋ ತಾಕತ್ತಿರೋ ದೇಶ ಅದು ನನ್ನ ದೇಶ, ಅದು ಭಾರತ. ಭಾವನಾತ್ಮಕವಾಗಿ, ಹಾಗೆ ರಾಗ ದ್ವೇಷವಿಲ್ಲದೆ ನಮ್ಮನ್ನು ಶೋಷಣೆ ಮಾಡಿದವ್ರು ಬಹಳಷ್ಟು ಜನ ಇದ್ದಾರೆ. ನಮ್ಮ ದೇಶನ ಲೂಟಿ ಮಾಡ್ಕೊಂಡು ಹೋಗಿರೋರು ಬಹಳಷ್ಟು ಜನ ಇದ್ದಾರೆ. ಹಾಗೆ ನಾವು ಪ್ರೀತಿಯಿಂದ ಕರೆದ್ರೆ ನಮ್ಮನ್ನೇ ಹಾಳದವರು ಬೇರೆ ದೇಶದವ್ರು ಇದ್ದಾರೆ. ಆದ್ರೆ ಲೂಟಿನೂ ಮಾಡದೆ ಬೇರೆ ದೇಶನ ಯಾರಿಗೂ ತೊಂದರೆ ಕೊಡದೆ, ಯಾರಿಗೂ ಹಿಂಸಿಸದೆ, ಅಹಿಂಸತೆಯಿಂದ ಸಹಿಷ್ಣುತೆಯಿಂದ ರಾಗ ದ್ವೇಷವಿಲ್ಲದೆ ಇರೋ ರಾಷ್ಟ್ರ ಯಾವ್ದಾದ್ರು ಈ ಪ್ರಪಂಚದಲ್ಲಿ ಇದೆ ಅಂತ ಅಂದ್ರೆ ನೀವು ಎದೆ ತೊಟ್ಕೊಂಡು ಹೇಳ್ಕೋಬೇಕು, ಯಾವುದು? ಜೋರಾಗಿ ಹೇಳ್ರಿ. ಹಾಗೆ ತಾ ಅಂತ ಅಂದ್ರೆ ನಾವು ದೇಶ ವಿಭಜನೆ ಆದಂತ ಸಂದರ್ಭದಲ್ಲಿ ಇದು ಹಿಂದೂ ರಾಷ್ಟ್ರ ಆಗಬೇಕು, ಮುಸ್ಲಿಮ್ಸ್ಗೊಂದು ರಾಷ್ಟ್ರ ಕೊಡ್ಬೇಕಂತ ಕೊಟ್ಟಂತ ಸಂದರ್ಭದಲ್ಲಿ ಇಲ್ಲಿರೋ ಬಾಂಧವರೆಲ್ಲ ಇಲ್ಲ ನಾವ್ ಇಲ್ಲೇ ಇರ್ತೀವಿ ಅಂತಂದ್ರೆ ತಾರತಮ್ಯ ಇಲ್ಲದೆ, ಹಾಗೆ ಕ್ರಿಶ್ಚಿಯನ್ ಸಮಾಜ ಒಂದು ಕಡೆ ಗಡಿಪಾಲಾದಂತ ಸಂದರ್ಭದಲ್ಲಿ ಆಶ್ರಯ ಕೊಟ್ಟ ರಾಷ್ಟ್ರ ಯಾವ್ದಾದ್ರು ಇದೆ ಅಂತ ಅಂದ್ರೆ ಇದ್ಯಾವುದೂ ತಾರತಮ್ಯ ಇಲ್ಲದೆ ಸಹಿಷ್ಣುತೆಯಿಂದ ಆಶ್ರಯ ಕೊಟ್ಟ ಏಕೈಕ ರಾಷ್ಟ್ರ ಅದು ಭಾರತ, ಅದು ಭಾರತ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಈ ಭಾರತದಿಂದ ಯಾರಿಗಾದ್ರೂ ಅನ್ಯಾಯ ಆಗಿದೆ, ಈ ದೇಶ ಯಾವ್ದಾದ್ರು ದೇಶಕ್ಕೆ ಹೋಗಿ ಲೂಟಿ ಮಾಡ್ಕೊಂಡು ಬಂದಿದೆ ಅನ್ನೋ ತಾಕತ್ ಯಾರಿಗಾದ್ರೂ ಇದ್ರೆ ಹೇಳಿ. ಬಹುಶಃ ಯಾರು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಪ್ರೀತಿ ಕೊಡೋ ರಾಷ್ಟ್ರ ನಮ್ಮದೇ, ಹಾಗೆ ಹಸ್ತವ್ರಿಗೆ ಅನ್ನ ಕೊಡೋ ರಾಷ್ಟ್ರ ನಮ್ಮದು, ಸೌಹಾರ್ದತೆಯ ರಾಷ್ಟ್ರ ನಮ್ಮದು. ಇಲ್ಲ ಅಂತ ಅಂದಿದ್ರೆ ಯಾವ್ಯಾವ ದೇಶದಲ್ಲಿ ಅವ್ರವ್ರೇ ದೇಶ ಅವ್ರವ್ರ ಜಾತಿಯವರೇ ಕಚ್ಚಾಡ್ಕೊಂಡು ಸಾಯ್ತಾ ಇದ್ದಾರೆ. ಆದ್ರೆ ನಾವು ಬೇರೆ ಜಾತಿಯವರು ಇದ್ರು ಕಚ್ಚಾಡ್ದಂಗೆ ಒಂದಾಗಿ ಹೋಗ್ತಾ ಇರೋ ದೇಶ ನಮ್ದಲ್ವಾ? ಯಾಕೆ ಅಂದ್ರೆ ನಮ್ ಒಳ್ಳೆತನ ಇರ್ಬೇಕು, ಒಳ್ಳೆತನ ಇಲ್ಲ ಅಂತಿಲ್ಲ. ಆದ್ರೆ ಒಂದೇನಪ್ಪಾ ಅಂತಂದ್ರೆ ಈ ದೇಶದ ಬಗ್ಗೆ ನಮ್ಗೆ ಅಭಿಮಾನ ಇರ್ಬೇಕು ಎಲ್ಲರಿಗೂ. ಒಬ್ಬ ಜರ್ಮನ್ ದೇಶದ ಒಬ್ಬ ಸೈಂಟಿಸ್ಟ್, ಒಬ್ಬ ವಿಜ್ಞಾನಿ ಈ ದೇಶದ ಬಗ್ಗೆ ಬಹಳ ಕಲ್ಪನೆ ಇಟ್ಕೊಂಡು ಬರ್ತಾನೆ, ಬಹಳ ವಿಶ್ವಾಸ ಇಟ್ಕೊಂಡು ಬರ್ತಾನೆ. ಈ ದೇಶ ನೋಡ್ಬೇಕಂತ ಬಂದಂತ ಸಂದರ್ಭದಲ್ಲಿ ನಮ್ ದೇಶದವರು ಅವ್ನು ನಮ್ ದೇಶಕ್ಕೆ ಇಳಿತಾನೆ, ಕರ್ಕೊಂಡು ಹೋಗ್ತಾರೆ, ನಮ್ ದೇಶ ಎಲ್ಲ ತೋರಿಸ್ಬೇಕಲ್ಲ. ಆ ಸಂದರ್ಭದಲ್ಲಿ ಅವ್ರು ನೋಡ್ತಾ ಇರ್ತಾರೆ ರೆಡಿ ಆಗಿದ್ದೀರಾ ಅಂತ. ಅವ್ನು ರೆಡಿ ಆಗಿರ್ತಾನೆ, ಸರ್ ರೆಡಿಯಾಗಿ ಹೋಗೋಣ ಅಂತ. ನಾನು ರೆಡಿ ಇದ್ದೀನಿ ಸರ್, ಹಂಗಾದ್ರು ಬನ್ನಿ. ಸರಿ, ಅವರು ಬರೀ ಕಾಲಲ್ಲಿ ನಡ್ಕೊಂಡು ಬಂದ್ರು. ಸರ್ ಶೂ ಹಾಕೊಂಡು ಬಂದ್ಬಿಡಿ ಸರ್, ಹೋಗೋಣ. ಅವ್ರು ಕೇಳಿದ್ರು, ಅವರು ಜರ್ಮನ್ ದೇಶದ ಒಬ್ಬ ಸೈಂಟಿಸ್ಟ್, ನೀವು ನಿಮ್ಮ ದೇಶದಲ್ಲಿ ಎಲ್ಲೆಲ್ಲಿ ಸ್ಲಿಪ್ಪರ್ ಹಾಕೊಂಡು ಹೋಗೋದಿಲ್ಲ, ಶೂ ಹಾಕೊಂಡು ಹೋಗೋದಿಲ್ಲ, ನಾವು ಧ್ಯಾನ ಮಂದಿರಕ್ಕೆ ಹಾಕೊಂಡು ಹೋಗೋದಿಲ್ಲ, ಮಠಕ್ಕೆ ಹಾಕೊಂಡು ಹೋಗೋದಿಲ್ಲ, ದೇವಸ್ಥಾನಕ್ಕೆ ಹಾಕೊಂಡು ಹೋಗೋದಿಲ್ಲ, ನಮ್ ದೇವ್ರ ಮನೆಗೆ ಹಾಕೊಂಡು ಹೋಗೋದಿಲ್ಲ ಅಂತ ಅಂದ್ರು. ಹೌದಾ ಅಂತ ಕೇಳ್ದ ಅವನು ಸೈಂಟಿಸ್ಟ್. ಅವನು ಹೇಳ್ತಾನೆ ಆಮೇಲೆ, ನಾನು ಭಾರತ ದೇಶವನ್ನ ನೀವು ಬರೀ ದೇವ್ರ ಮನೆ ಅಂತ ಮಾಡಿದೀರಾ, ಮಠ ಅಂತ ಮಾಡಿದೀರಾ, ದೇವಸ್ಥಾನ ಅಂತ ಮಾಡಿದೀರಾ?
ಆದ್ರೆ ನಾನೇನು ಭಾವಿಸ್ಕೊಂಡಿದ್ದೀನಿ ಗೊತ್ತಾ, ಇಡೀ ಭಾರತ ದೇವಾಲಯ ಇದ್ದಂಗೆ, ಅದಕ್ಕೆ ನನ್ನ ಸ್ಲಿಪ್ಪರ್ ಅನ್ನ, ನನ್ನ ಶೂ ಅನ್ನ ನನ್ನ ದೇಶದಲ್ಲಿ ಬಿಟ್ಟು ಬಂದಿದ್ದೀನಿ ಅಂತ ಒಬ್ಬ ಸೈಂಟಿಸ್ಟ್ ಹೇಳ್ತಾನೆ. ಇದು ನನ್ನ ದೇಶ. ನಮ್ಗೆ ಒಂದೇನಪ್ಪ ಅಂತಂದ್ರೆ, ನಮ್ಮ ದೇಶದ ಮಣ್ಣು ಅತ್ಯಂತ ಶ್ರೇಷ್ಠ. ಸ್ವಾಮಿ ವಿವೇಕಾನಂದರು ಸುಮಾರು ವರ್ಷಗಳು ಇದ್ದು ನನ್ನ ರಾಷ್ಟ್ರಕ್ಕೆ ಬಂದಂತ ಸಂದರ್ಭದಲ್ಲಿ, ನನ್ನ ದೇಶಕ್ಕೆ ಬಂದಾಗ ಎಲ್ಲರೂ ಕಾಯ್ತಾ ಇರ್ತಾರೆ. ಆದ್ರೆ ಸ್ವಾಮಿ ವಿವೇಕಾನಂದ ಈ ದೇಶದ ಮಣ್ಣನ್ನ ಮೈಗೆ ಹಚ್ಕೊಳ್ತಾ ಇರ್ತಾರೆ, ಹಣೆಗೆ ಬಳ್ಕೊಳ್ತಾ ಇರ್ತಾರೆ. ಓಡ್ ಬರ್ತಾರೆ ಎಲ್ಲರೂ, ಸ್ವಾಮೀಜಿ ಏನಾಯ್ತು ಅಂತ ಕೇಳ್ತಾರೆ. ಸ್ವಾಮೀಜಿ ಒಂದು ಮಾತು ಹೇಳ್ತಾರೆ, ನಾನು ಇಷ್ಟು ದೇಶಗಳಲ್ಲಿ ಇದ್ನಲ್ಲ, ಅದು ಭೋಗ ರಾಷ್ಟ್ರಗಳು. ಹಾಗೆ ಭೋಗ ರಾಷ್ಟ್ರದಿಂದ ನನ್ನ ರಾಷ್ಟ್ರಕ್ಕೆ ಬರ್ಬೇಕಂದ್ರೆ, ನನ್ನ ಮೈ ಮನ ತೊಳ್ಕೊಂಡು ಬರ್ಬೇಕಂತ ಅಂದ್ರೆ ಬೇರೆ ಯಾವ ದೇಶದ ಮಣ್ಣು ಸಾಧ್ಯ ಇಲ್ಲ. ಅದಕ್ಕೆ ನನ್ನ ದೇಶದ ಮಣ್ಣನ್ನ ನನ್ನ ಮೈ ಮನ ತೊಳ್ಕೊಂಡು ನಾನು ಒಳಗೆ ಬರ್ತೀನಿ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಇದು ನಮ್ಮ ದೇಶದ ವಿಶೇಷತೆ. ಹಾಗೆ ನಮ್ಮ ದೇಶದಲ್ಲಿ ಬಹುಶಃ ಅಲೆಕ್ಸಾಂಡರ್ ಈ ದೇಶಕ್ಕೆ ದಂಡಯಾತ್ರೆ ಬರ್ಬೇಕಂದ ಸಂದರ್ಭದಲ್ಲಿ ಅವ್ರ ಗುರುಗಳಿಗೆ ನಮಸ್ಕಾರ ಮಾಡ್ತಾನೆ, ಅರಿಸ್ಟಾಟಲ್ಗೆ ಮಾಡಿ ನಮಸ್ಕಾರ ಮಾಡಿ ಏನ್ ಹೇಳ್ತಾನಂತಂದ್ರೆ, ನಾನು ಹೀಗೆ ಹೋಗ್ತಾ ಇದ್ದೀನಿ ಭಾರತ ದೇಶಕ್ಕೆ, ಏನ್ ತರ್ಬೇಕು ಗುರುಗಳಿಗೆ ಅಂತ. ಅರಿಸ್ಟಾಟಲ್ ನಗ್ನತೆ ಹೇಳ್ತಾರೆ, ನೀನ್ ಏನ್ ತರದೇ ಇದ್ರು ಪರವಾಗಿಲ್ಲಪ್ಪ, ಗಂಗಾ ಜಲ ತಗೊಂಬಾ ಅಂತ ಕೇಳ್ತಾರೆ. ಅವನಿಗೆ ಆಶ್ಚರ್ಯ, ನಮ್ಮಲ್ಲೇ ನೀರೈತೆ, ಇನ್ನೇನ್ ಗಂಗಾ ಜಲ ಅಂತ. ಹಾಗೆ ಇನ್ನೇನ್ ಬೇಕು ಸ್ವಾಮೀಜಿ ಅಂತ ಕೇಳ್ತಾರೆ. ಭಾರತ ದೇಶದ ಮುರಿಡಿ ಮಣ್ಣು ತಗೊಂಡ್ ಬಾ ಅಂತ ಹೇಳ್ತಾರೆ. ಅವನಿಗೆ ಇನ್ನೂ ಆಶ್ಚರ್ಯ, ಎಲ್ಲ ವಜ್ರ ವೈಡೂರ್ಯ ತಗೊಂಬಾ ಅಂತಂದ್ರೆ ಮುರಿಡಿ ಮಣ್ಣು ತಗೊಂಬಾ ಅಂತವ್ರಲ್ಲ ಗುರುಗಳು ಅಂತ. ಸರಿ, ಇನ್ನೇನ್ ಬೇಕು ಅಂತ ಹೇಳ್ತಾರೆ. ಭಾರತ ದೇಶದಲ್ಲಿ ಸಹಿಷ್ಣುತೆಯ ಒಂದು ಗ್ರಂಥ ಇದೆ, ಹೇಗೆ ಬದುಕ್ಬೇಕಂತ ಒಂದು ಗ್ರಂಥ ಇದೆ, ಹಿಂದೂ ಧರ್ಮದ ಗ್ರಂಥ, ಅದು ಭಗವದ್ಗೀತೆ, ಅದೊಂದು ಗ್ರಂಥ ತಗೊಂಬಾ ಅಂತ ಹೇಳ್ತಾರೆ. ಹಾಗೆ ಭಾರತ ದೇಶದ ಒಬ್ಬ ಸಂತನ್ ಕರ್ಕೊಂಡ್ ಬಾ ಅಂತ ಹೇಳ್ತಾರೆ. ನೋಡಿ, ಈ ಮಣ್ಣನ್ನ ನಾವು ಗಮನಿಸೋದೇ ಇಲ್ಲ. ಈ ಮಣ್ಣಿಗೆ ಎಷ್ಟು ವೈಶಿಷ್ಟ್ಯತೆ ಇದೆ ಅನ್ನೋದಕ್ಕೆ ಸ್ವಾಮಿ ವಿವೇಕಾನಂದರು ಉದಾಹರಣೆ ಕೊಟ್ಟೆ ನಾನು ನಿಮಗೆ. ಗಂಗಾ ಜಲವನ್ನ ಸಾಯಬೇಕಾದ್ರೆ ಒಂದು ಹನಿ ನೀರು ಹಾಕಿದ್ರೆ ಆ ಕುಡಿದು ಪ್ರಾಣ ಹೋದ್ರೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳುವ ನಂಬಿಕೆಯ ದೇಶ ನಮ್ದು. ಗಂಗಾ ದರ್ಶನಂ ಪುಣ್ಯಂ, ಸ್ಪರ್ಶನಂ ಪಾಪನಾಶನಂ, ಚುಂಬನಂ ಕೋಟಿ ತೀರ್ಥಂಚ, ಸಂಭೋಗಂ ಮೋಕ್ಷ ಸಾಧಕಂ ಅಂತ ಕರೀತಾರೆ. ಅದರ ಉದ್ದೇಶ ಏನಂತಂದ್ರೆ, ಗಂಗಾ ದರ್ಶನಂ ಪುಣ್ಯಂ, ಆ ಗಂಗೆಯನ್ನ ದರ್ಶನ ಮಾಡಿದ್ರೆ ಸಾಕು ಪುಣ್ಯ ಬರ್ತದೆ. ಹಾಗೆ ನಾವು ಹೋಗಿ ಗಂಗೆಯನ್ನ ಮುಟ್ಟಿ ನಮಸ್ಕಾರ ಮಾಡ್ತೀವಿ. ಸ್ಪರ್ಶನಂ ಪಾಪನಾಶನಂ. ಹಾಗೆ ನಾವು ಹರ್ಗೆ ಬಿಡಬೇಕಾದ್ರೆ ಋಗ್ವೇದಾಯ ಸ್ವಾಹ, ಯಜುರ್ವೇದಾಯ ಸ್ವಾಹ, ಸಾಮವೇದಾಯ ಸ್ವಾಹ, ಅಥರ್ಣ ವೇದ ಇದು ನಮ್ಮ. ಆಮೇಲೆ ಸೂರ್ಯನ ಹರ್ಗೆ ಬಿಡಬೇಕಾದ್ರೆ ನಮ್ ಎರಡು ತುಟಿಗಳ ನಡುವೆ ಒಂದು ಉದ್ಯಾರಣ್ಯ ನೀರನ್ನು ತಗೊಂಡು ತುಟಿ ಟಚ್ ಮಾಡ್ತೀವಿ, ಒಳಗೆ ಹೋಗಂಗಿಲ್ಲ ಅದು. ಆ ಒಂದು ಚುಂಬನಂ ಕೋಟಿ ತೀರ್ಥಂಚ, ಆ ತೀರ್ಥವನ್ನ ಬಿಟ್ರೆ ಕೋಟಿ ತೀರ್ಥಕ್ಕೆ ಸಮಾನ ಅಂತ ಕರೆದ್ರು. ಕವಿರತ್ನ ಕಾಳಿದಾಸ ಇದು ಹೇಳಿದ ಮಾತು. ಹಾಗೆ 3 ಸಲ ಮುಳುಗಿ ಹೇಳ್ತೀವಿ. ಸಂಭೋಗಂ ಮೋಕ್ಷ ಸಾಧಕಂ ಅಂತ ಹೇಳಿದ್ದು, ಮೋಕ್ಷ ಸಾಧನೆಗೆ ಗಂಗಾ ಜಲ ಬೇಕು. ಅದಕ್ಕೆ ಅರಿಸ್ಟಾಟಲ್ ಹೇಳ್ತಾನೆ, ನಾನ್ ಸಾಯ್ಬೇಕಾದ್ರೆ ಗಂಗಾ ಜಲ ಕುಡಿಬೇಕು, ಅದಕ್ಕೆ ಗಂಗಾ ಜಲ ತಗೊಂಬಾ ಅಂತ ಹೇಳ್ತಾನ ಅವನು. ಹಾಗೆ ಭಗವದ್ಗೀತೆ ಬಗ್ಗೆ ಬಹಳಷ್ಟು ಸಂದರ್ಭದಲ್ಲಿ ಡಾಕ್ಟರ್ ರಾಧಾಕೃಷ್ಣ ಅವರು ವಿದೇಶದಲ್ಲಿ ಹೋದಂತ ಸಂದರ್ಭದಲ್ಲಿ ಆ ಒಂದು ದೊಡ್ಡ ಗ್ರಂಥಾಲಯಕ್ಕೆ ಹೋಗ್ತಾರೆ. ಗ್ರಂಥಾಲಯಕ್ಕೆ ಹೋದಂತ ಸಂದರ್ಭದಲ್ಲಿ ನೋಡ್ತಾ ಇರ್ತಾರೆ, ಅವ್ರಿಗೆ ತೋರ್ಸಕ್ ಬಂದಿರ್ತಾರಲ್ಲ, ನೋಡಿ ಸರ್ ನಿಮ್ ಗ್ರಂಥ ಕೆಳಗಡೆ ಐತೆ ನೋಡಿ ಸರ್, ನಮ್ನೆಲ್ಲಾ ಗ್ರಂಥಗಳ ಮೇಲಿದೆ ಅಂತ ವ್ಯಂಗ್ಯವಾಗಿ ಹೇಳ್ತಾನ ಅವನು. ಅದಕ್ಕೆ ಡಾಕ್ಟರ್ ರಾಧಾಕೃಷ್ಣ ಅವರು ಅವನು ವ್ಯಂಗ್ಯ ಮಾಡ್ದಂತ ಸಿಟ್ಟು ಮಾಡ್ಕೊಳ್ಳಿಲ್ಲ, ಖುಷಿಯಾಗಿ ಹೇಳ್ತಾರೆ, ಈ ಎಲ್ಲಾ ದೇಶದ ಎಲ್ಲ ಧರ್ಮದ ಗ್ರಂಥಗಳಿದೆಯಲ್ಲ, ನನ್ನ ಗ್ರಂಥವೇನಾದ್ರೂ ಕೆಳಗಡೆ ಹಿಂಗ್ ಹೇಳ ತೆಗೆದು ಬಿಟ್ರೆ ಎಲ್ಲ ಗ್ರಂಥಗಳು ಬಿದ್ದೋಗ್ತವೆ, ಎಲ್ಲ ಗ್ರಂಥಗಳು ಬೀಳಬಾರ್ದಂತ ನನ್ನ ಗ್ರಂಥ ಕೆಳಗಡೆ ಎಲ್ಲಾ ಗ್ರಂಥಗಳನ್ನ ಇಟ್ಕೊಂಡಿದೆ ಅಂತ ಹೇಳ್ತಾರೆ ಅವರು. ಇದು ಭಗವದ್ಗೀತೆ ತಾಕತ್ತು. ಹಾಗೆ ಒಬ್ಬ ಋಷಿ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಈ ಭಾರತ ದೇಶವನ್ನ ನಾವು ಕರೆದಿದ್ದು
ಜಗದ್ಗುರು ಅಂತ ಕರಿತೀವಿ, ಜಗನ್ಮಾತೆ ಅಂತ ಕರಿತೀವಿ. ಬೇರೆ ಯಾವ ದೇಶ ತಗೊಳ್ಳಿ, ಯಾವ ದೇಶ ತಗೊಂಡ್ರು ಸಹ ಅಮೆರಿಕ ಅಂತ ಹೇಳ್ತೀವಿ ಅಷ್ಟೇ, ಲಂಡನ್ ಅಂತ ಹೇಳ್ತೀವಿ ಅಷ್ಟೇ. ಆದ್ರೆ ಬಾಯಿ ತುಂಬಾ ಕರೆಯೋ ಭಾರತಾಂಬ ಅಮ್ಮ ಅಂತ ಕರೆಯೋದು ಯಾವ್ದಾದ್ರು ಇದ್ರೆ ಅದು ಭಾರತದ ದೇಶದ ಮಾತ್ರ ಅಮ್ಮನ್ ಕರೆಯೋದು. ಆ ಅಮ್ಮನ ಅಟ್ಯಾಚ್ಮೆಂಟ್ ಇರೋದೇ ಭಾರತಾಂಬೆದು, ನಮ್ದಿರೋದು. ಹಾಗೆ ಭಾರತಾಂಬೆ ಅಂತ ಅಂದ್ರೆ ಒಬ್ಬ ಜಗದ್ಗುರುಳನ್ನ ಕರ್ಕೊಂಬ ಅಂತಂದ್ರೆ ನೀವು ಇಡೀ ಪ್ರಪಂಚದ ಇತಿಹಾಸ ತೆಗೆದ್ರೆ ದೇವರು ಜನನ ಆಗಿರೋದು ಯಾವ್ದಪ್ಪ ಅಂತಂದ್ರೆ ಭಾರತ. ರಾಮ ಹುಟ್ಟಿದ್ದೆಲ್ಲಿ, ಕೃಷ್ಣ ಹುಟ್ಟಿದ್ದೆಲ್ಲಿ, ಹನುಮ ಹುಟ್ಟಿದ್ದೆಲ್ಲಿ, ಶಂಕರಾಚಾರ್ಯ ಹುಟ್ಟಿದ್ದೆಲ್ಲಿ, ರೇಣುಕಾಚಾರ್ಯ ಹುಟ್ಟಿದ್ದೆಲ್ಲಿ, ಬಸವಾದಿ ಶರಣರು ಹುಟ್ಟಿದ್ದೆಲ್ಲಿ, ರಾಮಾನುಜಾಚಾರ್ಯ ಹುಟ್ಟಿದ್ದೆಲ್ಲಿ, ಮಾಧ್ವಾಚಾರ್ಯ ಹುಟ್ಟಿದ್ದೆಲ್ಲಿ, ಎಲ್ಲ ಸಂತರು, ಗುರುನಾನಕ್ ಹುಟ್ಟಿದ್ದೆಲ್ಲಿ, ಮಹಾವೀರ ಹುಟ್ಟಿದ್ದೆಲ್ಲಿ, ಬುದ್ಧ ಹುಟ್ಟಿದ್ದೆಲ್ಲಿ, ಎಲ್ಲರೂ ಹುಟ್ಟಿದ್ದು ಅದು ನನ್ನ ರಾಷ್ಟ್ರ, ಅದು ಭಾರತದಲ್ಲಿ ಮಾತ್ರ, ಬೇರೆ ದೇಶದಲ್ಲಿಲ್ಲ. ಹಾಗೆ ಮಹಾತ್ಮರು ಇರೋರು ಯಾಕಪ್ಪ ಅಂದ್ರೆ ಗುರು ಯಾಕೆ ಬೇಕಪ್ಪ ಅಂತಂದ್ರೆ, ಗುರು ಯಾಕೆ ಬೇಕಂದ್ರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ಕರಿತೀವಿ ನಾವು. ಗುರು ಬ್ರಹ್ಮ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನಮ್ ತಲೆ. ನೀವೆಲ್ಲ ಶಾಲೆಯಲ್ಲಿ ಎಲ್ಲ ಮಕ್ಕಳು ಕರ್ಕೊಂಡು ಹೋಗಿರ್ತೀರಿ, ಆ ತಲೆಗೆ ಏನಿದೆ ಆ ಅನ್ನೋ ಅಕ್ಷರನು ಬರೋದಿಲ್ಲ. ಆ ತಲೆಗೆ ಆ ಅನ್ನೋ ಅಕ್ಷರವನ್ನ ಬಿತ್ತನೆ ಮಾಡೋದು ಗುರು. ಅದಕ್ಕೆ ಸೃಷ್ಟಿ ಮಾಡೋಕೆ ತಾಕತ್ತಿರೋದು ಗುರು ಮಾತ್ರ. ಹೀಗೆ ಬದುಕ್ಬೇಕು, ಆಗ ಬದುಕ್ಬೇಕಂತ. ನನ್ಗೆ ಯಾರೋ ಒಂದು ಕೋಟೆ ಹುಡುಗ, ಇನ್ನೂ 9ನೇ ಕ್ಲಾಸ್ ಹುಡುಗ, ಆ ಹುಡುಗ ಚೇಷ್ಟೆ ಮಾಡೋದು ನೋಡಿ ತಡ್ಕೊಳಕ್ ಆಗ್ತಿರಲಿಲ್ಲ ಮನೇಲಿ. ಯಾಕಾದ್ರೂ ಹುಟ್ಟನಪ್ಪ ಅನ್ನೋ ನೋವು ಅವ್ರ ತಂದೆ ತಾಯಿಗೆ. ಅವನ್ನ ತರ್ಕೊಂಬಂದು ನನ್ನ DMS ಜ್ಞಾನ ಕುಟೀರ ಶಾಲೆ ಬೇಬಿ ಗ್ರಾಮಕ್ಕೆ ಹಾಸ್ಟೆಲ್ ಸೇರಿಸ್ತಾರೆ. ಅವನ್ ಪರಿವರ್ತನೆ ಆಗ್ತಾ 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 ಅಂದ್ರೆ ಸ್ಥಿತಿ ಹೇಗಿರ್ಬೇಕು, ಹೇಗ್ ಬದುಕ್ಬೇಕಂತ ಹೇಳ್ಕೊಡ್ತಾ ಅವನಷ್ಟು ಒಳ್ಳೆ ಹುಡುಗ ಇನ್ಯಾರು ಇಲ್ಲ ಅಂತ ಅವ್ರ ಮನೇಲಿ ಹೇಳ್ತಾರೆ. ಅಂದ್ರೆ ಅವನಲ್ಲಿರೋದನ್ನ ಹೇಗೆ ಬದುಕ್ಬೇಕಂತ ಹೇಳಿಕೊಡುವಂತ ಸ್ಥಿತಿಯನ್ನ ವಿಷ್ಣುವಿನ ಕೆಲಸವನ್ನು ಗುರು ಮಾಡ್ತಾರೆ. ಹಾಗೆ ಮಹೇಶ್ವರ ಕೆಟ್ಟ ಸಂಸ್ಕೃತಿಯನ್ನ, ಕೆಟ್ಟತನವನ್ನ ಹೋಗಲಾಡಿಸಿ ಸಂಹಾರ ಮಾಡಿ ಅವನ ಬದುಕನ್ನ ಸಾರ್ಥಕ ಮಾಡೋದು ಯಾಕೆ ಅಂತಂದ್ರೆ ಅದು ಗುರುನೇ ಮಾಡ್ತಾನೆ. ಅದಕ್ಕೋಸ್ಕರ ಈ 3 ಜನರ ಪದವಿಯನ್ನ ಗುರು ಕೊಟ್ಟಿದ್ದಾರೆ. ಅದಕ್ಕೆ ಒಬ್ಬ ಹೆದ್ದಿಗಳನ್ನ ಕರ್ಕೊಂಡ್ ಬಂದು ನನಗೆ ಅವರ ಆಶೀರ್ವಾದ ಮಾಡಿದ್ರೆ ಸಾಕು, ನಾನು ಮೋಕ್ಷಕ್ಕೆ ಹೋಗ್ತೀನಿ ಅಂತ ಹೇಳಿ ಅರಿಸ್ಟಾಟಲ್ ಹೇಳಿದ ಮಾತುಗಳು ನಾವು ನೆನಪು ಮಾಡ್ಕೋಬೇಕಾಗಿದೆ. ಈ ಭಾರತ ದೇಶ ಹೇಗಿರ್ಬೇಕಂತಂದ್ರೆ, ಈ ದೇಶ ಹೇಗಿರ್ಬೇಕಂತಂದ್ರೆ ನಾವು ಹಿಂದೂಗಳು ಅಂತ ಹೇಳ್ಕೊಳ್ಳಕ್ಕೂ ನಮ್ಗೆ ಹೆಮ್ಮೆ ಅನಿಸ್ಬೇಕು. ಎಲ್ಲಿ ಹುಟ್ಟಿದೀಯಾ ಅಂತ ಅಂದ್ರೆ ನಾನು ನನ್ನ ದೇಶದಲ್ಲಿ ಹುಟ್ಟಿದ್ದೀನಿ ಅಂತ ನಾನು ಹೆಮ್ಮೆಂದು ಹೇಳ್ಕೊಳ್ತೀನಿ. ಯಾಕೆ ಅಂತಂದ್ರೆ ಇದೆಲ್ಲ ಧರ್ಮಗಳು ಎಲ್ಲ ಹುಟ್ಟಿರೋದು ಎಲ್ಲಿ ಅಂತಂದ್ರೆ ಹಿಂದೂ ರಾಷ್ಟ್ರದಲ್ಲೇ ಹುಟ್ಟಿರುವಂತದ್ದು. ಹಿಂದೂ ಧರ್ಮದಿಂದ ಎಲ್ಲ ಪಂಥಗಳು ಹೋಗಿ 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 ಅದು ಒಂದು ಹೊಸ ಧರ್ಮವಾಗಿ ಪರಿವರ್ತನೆ ಆಗಿರೋದು ಎಲ್ಲಿಂದ ಅಂತ ಅಂದ್ರೆ ಅದು ಹಿಂದೂ ನೆಲದಿಂದನೇ. ಅದನ್ನ ಯಾರು ಮರಿಲಿಕ್ಕಾಗೋದಿಲ್ಲ. ಎಲ್ಲ ಧರ್ಮದವರಿಗೆ ಆಶ್ರಯ ಕೊಟ್ಟಿದ್ದು ಏನೇ ಯಾರೇ ಹೇಳ್ಕೊಳ್ಳೋದಿದ್ರು ಸಹ ಹೇಳಿ ಎದೆ ತೊಡ್ಕೊಂಡು ಹೇಳ್ಕೋಬೇಕು. ನನ್ ಮೊನ್ನೆ ಯಾರೋ ಒಬ್ರು ಸ್ವಾಮೀಜಿ ಅಂದ್ರು, ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ, ನಾನು ಬರ್ತೀನಿ ಆದ್ರೆ ಮಾತಾಡೋದಿಲ್ಲ ಅಂದ್ರಂತೆ. ನಾನು ಯಾಕೆ ಅಂತ ಕೇಳಿದೆ, ಇಲ್ಲ ನಮ್ಗೆ ಕಾಂಟ್ರವರ್ಸಿ ಆಗಲ್ಲ ಅಂದ್ರಂತೆ. ದೇಶದ ಬಗ್ಗೆ ಮಾತಾಡಕ್ಕೆ ಯಾಕೆ ಕಾಂಟ್ರವರ್ಸಿ ಆಗ್ತದೆ? ನನ್ ದೇಶ, ನನ್ ಧರ್ಮ, ನನ್ ಸಂಸ್ಕೃತಿ ನನ್ಗೇನು ಅನ್ಸಲ್ಲಪ್ಪ. ನನ್ಗೆ ಯಾವ ಭಯನೂ ಇಲ್ಲ. ಭಯ ಏನಕ್ಕೆ ಬೇಕಾಗಿದೆ? ಭಯ ಹೋಗ್ಲಾಡ್ಸೋರು ಯಾರಪ್ಪ ಅಂತಂದ್ರೆ ನಾವು. ಭಯ ಪಟ್ಬಿಟ್ರೆ ಹೆಂಗಿದೆ? ನಮ್ ಧರ್ಮದ, ನಮ್ ಸಂಸ್ಕೃತಿ, ನಮ್ಮ ಆಚಾರದ ಬಗ್ಗೆ ಮಾತಾಡಕ್ ಬೇಕಾ? ಬಹುಶಃ ಭಯ ಓಡಿಸಕ್ಕೆ ನಿಮ್ಮ ಮಕ್ಕಳಿಗೂ ಅಷ್ಟೇ ಈ ಭಯ ಇದ್ರೆ ಓಡಿಸ್ಬೇಕು. ಯಾಕೆ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಛತ್ರಪತಿ ಶಿವಾಜಿ ಮಹಾರಾಜ್ ಚಿಕ್ಕ ಹುಡುಗ ಇದ್ದಾಗ ಅವ್ರ ತಾಯಿ ಕುಪ್ಪಸ ಹಾಕಿರೋದಿಲ್ಲ, ಸೀರೆನ ಹಿಂಗೆ ಕಟ್ಕೊಂಡಿರ್ತಾಳೆ. ಅವ್ರ ಸ್ನೇಹಿತರೆಲ್ಲ ಗಲಾಟೆ ಮಾಡ್ತಾರೆ, ಏನ್ ನಿಮ್ ತಾಯಿ ಹಿಂಗೆ, ನಿಮ್ ತಾಯಿ ಹಿಂಗೆ ಅಂತ. ಅವನು ಕೇಳಿ ಕೇಳಿ ಸಾಕಾಯ್ತು. ಒಂದ್ ದಿವಸ ಬಂದ, ಅಮ್ಮ ಯಾಕಮ್ಮ ಹಿಂಗೆ ಅಂತ ಕೇಳ್ತಾನೆ. ಅವಳು ಏನು ಮಾಡೋದಿಲ್ಲ, ದರ 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 ಎಳ್ಕೊಂಡ್ ಬರ್ತಾಳೆ ತಾಯಿ. ಎಳ್ಕೊ ಬಂದು ಹೊರಗೆ ನಿಲ್ಲಿಸ್ತಾಳೆ. ನೋಡು
ಈ ಶತ್ರು ಧ್ವಜ ಹಾರ್ತಾ ಇದೆಯಲ್ಲ, ಅದನ್ನ ಯಾವತ್ತು ತಿಳಿಸ್ತೀಯೋ ಅದರಿಂದ ನಾನು ಹೊಲಿಸ್ಕೊಳ್ತೀನಿ, ಅಲ್ಲಿವರೆಗೂ ನಾನು ಹೊಲಿಸ್ಕೊಳ್ಳೋದಿಲ್ಲ, ಹಿಂದೂ ರಾಷ್ಟ್ರ ಧ್ವಜ ಹಾರಬೇಕು ಅಂತ ಹೇಳ್ತಾಳೆ ತಾಯಿ. ಇದು ಆ ತಾಯಿ ಕೊಡ್ಬೇಕಾಗಿರೋ ಧೈರ್ಯ. ಹಾಗೆ ವಿದ್ಯಾವತಿ ಭಗತ್ ಸಿಂಗ್ ತಾಯಿ. ಆ ತಾಯಿ ತನ್ನ ಇನ್ನೇನ್ ಭಗತ್ ಸಿಂಗ್ಗೆ ಗಲ್ಲಿಗೇರಿಸ್ಬೇಕಂದ್ರೆ ಏನ್ ಆಸೆಪ್ಪ ಅಂತಂದ್ರೆ ತನ್ನ ತಾಯಿ ನೋಡ್ಬೇಕು ಅಂತ ಹೇಳ್ತಾನೆ. ಹಾಗೆ ತಾಯಿ ಕರ್ಕೊಂಡ್ ಬರ್ತಾರೆ ವಿದ್ಯಾವತಿನ. ಕರ್ಕೊಂಡ್ ಬಂದಾಗ ನೋಡ್ತಾ ಇರ್ಬೇಕಾದ್ರೆ ಖುಷಿಯಾಗಿರ್ತಾನೆ. ಆ ತಾಯಿ ಅಳ್ತಾ ಇರ್ತಾಳೆ. ಅವ್ನು ನೋಡ್ತಾನೆ, ಬೇಜಾರಾಗ್ತದೆ. ಆದ್ರೆ ಎರಡು ಕೈಲಿ ಹೊಟ್ಟೆ ಹೊಡ್ಕೊಳ್ತಾಳೆ ವಿದ್ಯಾವತಿ. ಅವಾಗ ಕೇಳ್ತಾನೆ, ಅವ್ವ ಯಾಕೆ ಅಳ್ತಾ ಇದೀಯಮ್ಮ? ನಿನ್ನ ಮಗ ಈ ದೇಶಕ್ಕಾಗಿ ಗಲ್ಲಿಗೇರಿಸ್ತಾ ಇದ್ದಾರೆ, ಅದನ್ನ ನೋಡಿ ಖುಷಿ ಪಡ್ಬೇಕಂತ ನೀನು ಆಶೀರ್ವಾದ ಮಾಡಕ್ಕೋಸ್ಕರ ನಾನು ಕರೆಸಿದ್ದು ಅಂತ ಹೇಳ್ತಾನೆ. ವಿದ್ಯಾವತಿ ಎಂಥ ತಾಯಿ ಮಾತಾಡ್ತಾಳೆ ಅಂದ್ರೆ, ಮಗನೇ ನನ್ನ ಹೊಟ್ಟೆ ಹೊಡ್ಕೊಳ್ತಾ ಇದೀನಲ್ಲ, ಅದು ಬೇರೆ ಏನು ಅಲ್ಲ, ನನಗಿರೋ ಭಗತ್ ಸಿಂಗ್ಗೆ, ಈ ದೇಶದ ಹೋರಾಟ ಮಾಡೋನಿಗೆ ಗಲ್ಲಿಗೇರಿಸ್ಬಿಡ್ತಾರೆ ಬ್ರಿಟಿಷ್ ಅವರು. ನೀನು ಹೋದ್ಮೇಲೆ ಈ ಹೊಟ್ಟೆ ಇನ್ನೊಂದು ಮಗು ಹಡಿಯಕ್ ಆಗೋದಿಲ್ವಲ್ಲ, ಈ ಹೊಟ್ಟೆಗೆ ಇನ್ನೊಂದು ಮಗು ಹಡಿಯಕ್ ಆಗೋದಿಲ್ವಲ್ಲ ಅಂತ ಈ ಹೊಟ್ಟೆ ಹೊಡ್ಕೊಳ್ತಾ ಇದೀನಿ ಅಂತ ಹೇಳ್ತಾಳೆ ವಿದ್ಯಾವತಿ. ಈ ಕಣ್ಣೀರ್ ಯಾಕೆ ಅಂತ ಕೇಳಿದ್ರೆ, ಈ ಕಣ್ಣೀರ್ ಬೇರೆ ಯಾವುದಕ್ಕೂ ಅಲ್ಲ. ಈ ಕಣ್ಣೀರ್ ಯಾಕೆ ಅಂತಂದ್ರೆ, ನನ್ನ ದೇಶವನ್ನ ಉಳಿಸ್ಲಿಕ್ಕಾಗಿ ಹೋರಾಡಿ ಈ ದೇಶಕ್ಕಾಗಿ ನನ್ನ ಮಗ ಪ್ರಾಣ ಬಿಡ್ತಾ ಇದ್ದಾನಲ್ಲ, ಆ ಸಂತೋಷಕ್ಕಾಗಿ ಇಂಥ ಮಕ್ಕನ ಜನ್ಮ ಕೊಟ್ಟನಲ್ಲ ಅಂತ ಆನಂದ ಕಳ್ತಾ ಇದ್ದೀನಿ ಅಂತ ಆ ತಾಯಿ ಹೆಮ್ಮೆ ಅಂತ ಹೇಳ್ಕೊಳ್ತಾಳೆ. ನಾವೆಲ್ಲ ತಾಯಿ ಅಂದ್ರೆ ಏನ್ ಮಾಡ್ತಾ ಇದ್ದೀವಿ? ನಾವು ಮಕ್ಕಳಿಗೆ ಏನ್ ಕೊಡ್ತಾ ಇದೀವಿ ಅಂದ್ರೆ ಭಯ ಹೋಗಲಾಡಿಸ್ಬೇಕು. ಮೊದಲು ಭಯದಿಂದ ಏನು ಸಾಧನೆ ಮಾಡಕ್ ಹೋಗೋದಿಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳಿದ್ದು. ಏನಾದ್ರೂ ಸಾಧನೆ ಮಾಡ್ಬೇಕಂದ್ರೆ ಧೈರ್ಯ ಇರಬೇಕು, ಆದ್ರೆ ಕಿಚ್ಚಿರಬೇಕು. ಹೊಟ್ಟೆ ಕಿಚ್ಚಲ್ಲ, ಈ ದೇಶದ ಕಿಚ್ಚು ಹಚ್ಚಬೇಕು ನೀವು, ಧರ್ಮದ ಕಿಚ್ಚು ಹಚ್ಚಬೇಕು ನೀವು. ಅದಕ್ಕೆ ಹಿಂದೆ ಹೇಳ್ಕೊಡ್ತಿದ್ರು, 1 ಏಳನೇ ಮಗನೇ ಪರಬ್ರಹ್ಮ, 2 ಏಳನೇ ಮಗನೇ ಶಿವಶಕ್ತಿ, 3 ಏಳನೇ ಮಗನೇ ಬ್ರಹ್ಮ ವಿಷ್ಣು ಮಹೇಶ್ವರ, 4 ಏಳನೇ ಮಗನೇ ವೇದಗಳು 4, 5 ಏಳನೇ ಮಗನೇ ಪಂಚತತ್ವಗಳು 5, 6 ಏಳನೇ ಮಗನೇ ಷಡ್ ಸ್ಥಳಗಳು 6, 7 ಏಳನೇ ಮಗನೇ ಸಪ್ತ ಋಷಿಗಳು 7, 8 ಏಳನೇ ಮಗನೇ ಅಷ್ಟ ದಿಕ್ಪಾಲಕರು, 9 ಏಳನೇ ಮಗನೇ ನವಗ್ರಹಗಳು 9, 10 ಏಳನೇ ಮಗನೇ ಭಾರತದ ಶಿಖರಕ್ಕೆ 10 ಅಂತ ಹೇಳಿಕೊಡ್ ಸಂಸ್ಕೃತಿ ನಮ್ದು. ನಮ್ ತಾಯಂದ್ರು ಮಕ್ಕಳಿಗೆ ಓದ್ಸೋದ್ ದೊಡ್ಡದಲ್ಲ, ಬೆಳೆಸಬೇಕಾದ್ರೆ ಒಂದು ತಾಕತ್ತು ಬೆಳೆಸಬೇಕು, ಒಂದು ದಂಪು ಬೆಳೆಸಬೇಕು. ಬಹಳಷ್ಟು ಮಕ್ಕಳು ಓದಿಸ್ತೀರಿ, ನೀವು ನಿಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ಲಿಲ್ಲ ಅಂದ್ರೆ, ನಿಮ್ಮ ಮಕ್ಕಳಿಗೆ ಸಂಸ್ಕೃತಿ ಕೊಡ್ಲಿಲ್ಲ ಅಂದ್ರೆ, ನಿಮ್ಮ ಮಕ್ಕಳಿಗೆ ನಿಮ್ಮ ಆಚಾರವನ್ನು ಹೇಳ್ಕೊಡ್ಲಿಲ್ಲ ಅಂದ್ರೆ, ನೀವು ಬರೀ ಪುಸ್ತಕದ ಬದನೆಕಾಯಿ ಹೇಳ್ಕೊಡ್ತು ಅಂದ್ರೆ, ಯಾವ ತಾಯಂದ್ರು ಆಸ್ತಿ ಮಾಡಿದಿರೋ, ಯಾವ ತಂದೆದಿರು ಸಂಪತ್ತು ಮಾಡಿದಿರೋ, ಈ ದೇಶ ಉಳಿದ್ರೆ, ಈ ಧರ್ಮ ಉಳಿದ್ರೆ ನಿಮ್ ಸಂಪತ್ತು ಉಳಿತದೆ. ಇಲ್ಲ ಅಂತ ಅಂದ್ರೆ ನಿಮ್ ಸಂಪತ್ತು ಉಳಿಯೋದಿಲ್ಲ. ನಿಮ್ಮ ಮಕ್ಕಳನ್ನೇ ಸಂಪತ್ತಾಗಿ ಮಾಡಿ, ಈ ಮಕ್ಕಳನ್ನೇ ಈ ದೇಶದ ಆಸ್ತಿಯಾಗಿ ಮಾಡಿ, ಆವಾಗ ನಿಮ್ಮ ಆಸ್ತಿ ಉಳಿಬಹುದು. ಯಾಕಂದ್ರೆ ಸುಮ್ಮನೆ ಗಳಿಸಿ ಮಾಡಿಟ್ಟಿದ್ರೆ ಆಗೋದಿಲ್ಲ ಅದು. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಬಹಳಷ್ಟು ಜನ ತಂದೆ ತಾಯಿಗಳು ಓದಿಸ್ತಾ ಇದ್ದೀರಾ, ಬೆಳೆಸ್ತಾ ಇದ್ದೀರಾ, ಕಡೆಯವರೆಗೂ ಏನಾಗಿದೆ ಅಂತ ಅಂದ್ರೆ ಇಂಥ ಕಾರ್ಯಕ್ರಮಕ್ಕೆ ಇಲ್ಲೊಂದು ಸ್ವಲ್ಪ ಮಕ್ಕಳಿರೋದ್ರಿಂದ ನಂಗೆ ಬಹಳ ಖುಷಿ ಆಗ್ತಾ ಇದೆ. ಎಲ್ಲಾ ಕಾರ್ಯಕ್ರಮಕ್ಕೂ ಏನಾಗಿದೆ ಅಂದ್ರೆ, ಭಾರತದ ಕಾರ್ಯಕ್ರಮ ಅಂತಂದ್ರೆ, ಬೇರೆ ಒಂದ್ ಯಾವ್ದೋ ಕಾರ್ಯಕ್ರಮ ಅಂತಂದ್ರೆ ನಾವೆಲ್ಲರೂ ಕರ್ಕೊಂಡು ದೊಡ್ಡವರು ಹೋಗ್ತೀವಿ ಅಷ್ಟೇ. ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಏನಂತ ಹೇಳ್ಕೊಡಕ್ ಟೈಮ್ ಇಲ್ಲ. ನಮ್ಮ ಮಕ್ಕಳಿಗೆ ಒಂದ್ ಮಠ ತೋರ್ಸಕ್ ಟೈಮ್ ಇಲ್ಲ. ನಮ್ಮ ಮಕ್ಕಳಿಗೆ ಇಂಥ ಒಂದ್ ಕಾರ್ಯಕ್ರಮಕ್ಕೆ ಕರ್ಕೊಂಡ್ ಬರಕ್ ಟೈಮ್ ಇಲ್ಲ. ಓದು ಲಾಸ್ಟ್ ಅಲ್ಲಿ ಓದ್ತಾರೆ, ಚೆನ್ನಾಗಿ ಬೆಳಿತಾರೆ, ಚೆನ್ನಾಗಿ ಬೇರೆ ದೇಶಕ್ಕೂ ಹೋಗ್ತಾರೆ. ಆದ್ರೆ ಓದಂತ ಸಂದರ್ಭದಲ್ಲಿ ಮಗನೇ ಹುಷಾರಿಲ್ಲ ಅಂದ್ರೆ, ಅಮ್ಮ ಈಗ ಬರ್ಲಿಕ್ಕೆ ಆಗೋದಿಲ್ಲ, ಇನ್ನೊಂದ್ ತಿಂಗಳಲ್ಲಿ ಬರ್ತೀನಮ್ಮ, ಅಪ್ಪ ಇನ್ನೊಂದ್ ತಿಂಗಳಲ್ಲಿ ಬರ್ತೀನಪ್ಪ, ಬರಲ್ಲ. ಕಡೆಯಲ್ಲಿ ನಿಮ್ಗೆ ಏನಾದ್ರು ಹಸುವಾಗಿದೆ ಅಂತ ಅಂದ್ರೆ ಒಂದ್ ತಿತ್ತ ಅನ್ನ ಹಾಕ್ಲಿಕ್ಕೂ ಅವ್ರು ಇರೋದಿಲ್ಲ. ಹೋಗ್ಲಿ ಸತ್ತಾಗಾದ್ರೂ ಮಣ್ಣು ಹಾಕ್ಲಿಕ್ಕೆ ಬರ್ತಾರಂತಂದ್ರೆ ಸತ್ತಾಗ್ಲೂ ಮಣ್ಣು ಹಾಕ್ಲಿಕ್ಕೆ ಬರೋದಿಲ್ಲ. ಅಂತ ಮಕ್ಕಳನ್ನ ಯಾಕೆ ಕಡಿಬೇಕಪ್ಪ ಅಂತ ಪ್ರಶ್ನೆ. ಎದೆ ತೊಡ್ಕೊಂಡು ಈ ದೇಶದ ತಂದೆ ತಾಯಿಗಳ ಜೊತೆ ಮತ್ತೆ ಈ ದೇಶದ ಜೊತೆ ಹಿಂದೆ ಇದ್ರೆ ದೇವ್ರ ಹತ್ರ, ಆ ದೇವ್ರು ಈ ದೇವ್ರ ಹತ್ರ ಹೋಗಿ ವರ ಕೇಳ್ಕೊಂಡು ಮಕ್ಕಳನ್ನ ಹಡ್ದು ಅವ್ರು ಟಾಟಾ ಬಾಯಿ ಮಾಡ್ತಾರೆ. ನಮ್ಗೆ ಟಾಟಾ ಬಾಯಿ ಅಲ್ಲ, ಈ ದೇಶವನ್ನ ಉಳಿಸೋ ಮಕ್ಕಳುಗಳನ್ನ ಹಡಿಬೇಕು ತಾಯಂದ್ರು. ನನ್ ಮಗ ಇಂಜಿನಿಯರ್ ಆಗ್ಲಿ, ನನ್ ಮಗ ಡಾಕ್ಟರ್ ಆಗ್ಲಿ ಅಂತ ಹೇಳ್ತಿರಲ್ಲ,
ನನ್ನ ಮಗ ಈ ದೇಶದ ಭಕ್ತನಾಗ್ಲಿ ಅಂತ ಹೇಳೋತನ ಯಾವಾಗ ಬರೋದಿಲ್ಲ. ನೀವೆಲ್ಲ ಆದಿಶಕ್ತಿಗಳಾಗಬೇಕು, ನೀವೆಲ್ಲ ಪಾರ್ವತಿ ಆಗಬೇಕು, ಮಹಾಲಕ್ಷ್ಮಿ ಆಗಬೇಕು, ಸರಸ್ವತಿ ಆಗಬೇಕು. ನೀವು ನಿಮ್ಮ ಮಕ್ಕಳಿಗೆ ಒಂದು ವಿಚಾರವನ್ನ ಕೊಡ್ಲಿಲ್ಲ ಅಂತಂದ್ರೆ ಎಷ್ಟೋ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ? ಭಯ. ನಾವು ಭಯ ಹುಟ್ಟಿಸ್ತಾ ಇದ್ದೇವೆ. ಈ ಭಯದಿಂದ ಈ ದೇಶವನ್ನ ಕಟ್ಟಕ್ಕಾಗೋದಿಲ್ಲ. ಧೈರ್ಯದಿಂದ ಈ ದೇಶವನ್ನ ಕಟ್ಟಬೇಕು. ಈ ಭಾರತ ದೇಶವನ್ನ ಉಳಿಸಬೇಕು ಅಂತ ಅಂದ್ರೆ ಬಹುಶಃ ಇವೆಲ್ಲ ಕೇಸರಿ ಹಾಕೊಂಡಿದ್ದೀರಾ. ಬಹಳಷ್ಟು ಜನಕ್ಕೆ ಈ ಕೇಸರಿ ಅಂದ್ರೆ ಸಾಕು, ಬಹಳಷ್ಟು ಮೈಯೆಲ್ಲ ಚುರುಕಾಗ್ತದೆ. ಈ ಕೇಸರಿ ಧ್ವಜ, ಈ ಭಾರತಕ್ಕೆ ರಾಷ್ಟ್ರ ಧ್ವಜ ಇಡಬೇಕಪ್ಪ ಅಂತ ಅಂದ ಸಂದರ್ಭದಲ್ಲಿ ಆ ಒಂದು ಸಮಿತಿ ಯಾವ ಧ್ವಜ ಇಡಬೇಕಂದ್ರೆ ಕೇಸರಿ ಧ್ವಜ ಇಡಬೇಕು ಅಂತ ಸಮಿತಿ ಕೊಡ್ತಾರೆ. 6 ಜನ ಸಮಿತಿ ಮಾಡಿ ಆ ಕೇಸರಿ ಧ್ವಜ ಇರ್ಬೇಕಂತ. ಯಾಕಪ್ಪ ಅಂತಂದ್ರೆ ಎಲ್ಲಾ ಭೋಗ ರಾಷ್ಟ್ರಗಳಿದೆ, ತ್ಯಾಗ ರಾಷ್ಟ್ರ ಯಾವುದು ಅಂತಂದ್ರೆ ತ್ಯಾಗದ ಸಂಕೇತ ಯಾವುದು ಅಂದ್ರೆ ಇದು ಕೇಸರಿ. ಈ ಕೇಸರಿ ಕಲರ್ ಇಲ್ಲಿ ಅಂತ. ಆಮೇಲೆ ಯೋಚನೆ ಮಾಡ್ಬಿಟ್ಟು ಪಾಪ ಬುದ್ಧಿವಂತರು ಬಣ್ಣ ಬಣ್ಣದ ಧ್ವಜ ಮಾಡಬೇಕು, ಅವ್ರಿಗೆ ಬೇಜಾರಾಗಬಾರದು ಅಂತ ಮಾಡಿದ್ದದು. ಕೇಸರಿ ಧ್ವಜ ಅಂತ ಅಂದ್ರೆ ಬೇರೆ ಏನೂ ಇಲ್ಲ, ತ್ಯಾಗದ ಸಂಕೇತ. ನೀವೆಲ್ಲ ಏನಂತಂದ್ರೆ ಈ ದೇಶವನ್ನ ಸಂಕುಚಿತ ಮನೋಭಾವಗಳನ್ನ ಬಿಟ್ಟು ಈ ದೇಶವನ್ನ ಬಲಿಷ್ಠ ಮಾಡ್ಲಿಕ್ಕೆ ಈ ಸಮಾಜೋತ್ಸವ ಆಗ್ತಾ ಇರೋದು. ಏನಂತಂದ್ರೆ ಈಗ ನಮ್ನ ಯಾಕೆ ಕರೆಸಿದಾರಪ್ಪ ಅಂತಂದ್ರೆ, ಈಗ ಒಬ್ಬ ಗುರು ಅರಮನೆ ಕರಿಬೇಕಂತ ಒಬ್ಬ ಕರೆದು ಬಿಡ್ತಾನೆ. ಕರೆದಾಗ ಗುರುಗಳಿಗೆ ಪಾದ ಪೂಜೆ ಮಾಡಿ ತಾಂಬೂಲ ದಕ್ಷಿಣೆ ಕೊಡ್ಬೇಕಲ್ಲ, ಅವನಿಗೆ ಒಂದು ಚಿನ್ನದ ಖಡ್ಗವನ್ನ ಕೊಡ್ತಾರೆ. ಚಿನ್ನದ ಖಡ್ಗ ಕೊಟ್ಟಂತ ಸಂದರ್ಭದಲ್ಲಿ ರಾಜ ಸ್ವಂತ ಮುಟ್ಟೋದಿಲ್ಲ, ದೂರ ಬಂದ್ಬಿಡ್ತಾನೆ. ರಾಜನಿಗೆ ಆಶ್ಚರ್ಯ, ನಾನು ಉಡುಗೊರೆ ಕೊಡ್ತಾ ಇದ್ದೀನಿ ರಾಜ, ಇದ್ಯಾಕೆ ಚಿನ್ನದ ಕತ್ತಿಯನ್ನು ಇಟ್ಕೊಳ್ಳಲ್ಲ ಅಂತ ಯೋಚನೆ ಮಾಡ್ತಾನೆ. ಆ ಚಿನ್ನದ ಕತ್ತಿ ಇಟ್ಕೊಳ್ಳಲ್ಲ, ನೀವೇನಾದ್ರೂ ತಗೋಬೇಕು ಗುರುಗಳೇ ಅಂತ ಹೇಳ್ತಾರೆ. ಆಯ್ತು, ಒಂದು ಸಣ್ಣ ಸೂಜಿ ಕೊಡಪ್ಪ ಅಂತಾರೆ. ಯಾವುದು? ಸಣ್ಣ ಸೂಜಿ. ಗುರುಗಳೇ, ನಾನಿಷ್ಟು ದೊಡ್ಡ ಖಡ್ಗ ಕೊಟ್ಟಿದ್ದೀನಿ ಚಿನ್ನದ್ದು, ಅದು ಬೇಡ, ಒಂದು ಸಣ್ಣ ಸೂಜಿ ಕೊಡು ಅಂತ ಕೇಳ್ತಾ ಇದ್ರಲ್ಲ, ಯಾಕೆ ಅಂತ ಕೇಳ್ತಾರೆ. ಕತ್ತಿಯ ಗುಣ ಈಗಾಗಲೇ ನನ್ನ ದೇಶವನ್ನ ಜಾತಿಯ ಆಧಾರದ ಮೇಲೆ ಕಟ್ ಮಾಡ್ತಾ ಇದ್ದಾರೆ, ಧರ್ಮದ ಆಧಾರದ ಮೇಲೆ ಕಟ್ ಮಾಡ್ತಾ ಇದ್ದಾರೆ. ಕಟ್ ಮಾಡಿ ಬಿಸಾಕಿದಾರಲ್ಲ, ಆ ಬಿಸಾಕಿರೋದನ್ನೆಲ್ಲ ಸಣ್ಣ ಸೂಜಿ ಒಂದು ಮಾಡಿ ಈ ಭಾರತಕ್ಕೆ ಪೋಣಿಸ್ಕೊಡ್ಬೇಕನ್ನೋದಕ್ಕೆ ಈ ಸಾಧು ಸಂತರನ್ನ ಈ ಕಾರ್ಯಕ್ರಮಕ್ಕೆ ಕರೀತಾರೆ. ಸೂಜಿಯಾಗಿ ಕರೀತಾರೆ, ಕತ್ರಿಯಾಗಲ್ಲ. ಸಾಧುಕು ಸಾಧು ಮಿಲೇತೋ ದೋದೋ ಅಚ್ಚೆ ಬಾತ್ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂದ್ರೆ ದೋದೋ ಅಚ್ಚೆ ಬಾತ್, ಒಳ್ಳೆ ಮಾತುಗಳನ್ನ ಕೊಡೋಕೆ ಗುರುಗಳನ್ನ ಕರೆಸೋದು. ಸಜ್ಜನರ ಸವಾಸ ಹೆಜ್ಜೇನು ಸವೆದೆ ಅಂತ ಹೇಳ್ತಾರೆ. ಸಜ್ಜನಕ್ಕೂ ಸಜ್ಜನ ಮಿಲೇತೋ ಚಂದನ್ ಮೇ ಕರ್ಪೂರ್ ಅಂತ ಒಂದು ಮರ್ದಗಳು ಹಿಂದಿ ಕವಿ ಹೇಳ್ತಾನೆ. ಹಾಗೆ ದುರ್ಜನ್ಕೋ ದುರ್ಜನ್ ಮಿಲೇತೋ ಗಂಧಾ ಮೇ ದತ್ತೂರ್ ಅಂತ ಹೇಳ್ತಾನೆ. ಗದೆಕೋ ಗದೆ ಮಿಲೇತೋ ಮಾರೆ ದೋದೋಲಾತ್ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಕವಿ. ಹಾಗೆ ನಾವು ಕತ್ತೆ ಆಗೋದಲ್ಲ, ನಾವು ಸಮಾಜದಂತ ಕುದುರೆ ತರ ಓಡಬೇಕಾಗಿದೆ, ಬಲಿಷ್ಠವಾಗಿ ರಾಷ್ಟ್ರವನ್ನ ಕಟ್ಟಬೇಕಾಗಿದೆ. ನಮಗೆ ಒಂದು ನಂಬಿಕೆ, ಅಪ್ಪ ಅಮ್ಮ ಮಗುನ ಹಡ್ದಿರೋಂಥ ಸಂದರ್ಭದಲ್ಲಿ ಒಂದಿಷ್ಟು ದೊಡ್ಡವ್ರು ಆಗ್ತಾ ಮಗನೇ ನಿಮ್ಮಪ್ಪ ಬಂದವ್ರು ನೋಡು, ನಿಮ್ಮಪ್ಪ ನೋಡು ಅಂತ ಹೇಳ್ತಾ ಇರ್ತಾರೆ. ಆ ತಾಯಿ ಹೇಳಿದ ಮಾತಿಗೆ ಅವನು ಅಪ್ಪ ಅಂತಾನೆ, ಯಾವತ್ತೂ ಅವ್ನ ಮನ್ಸಲ್ಲ. ಆ ನಂಬಿಕೆ ರಾಷ್ಟ್ರ ಯಾವ್ದಾದ್ರು ಇದ್ರೆ ಅದು ನನ್ನ ರಾಷ್ಟ್ರ ಕಣ್ರಿ, ಅದು ನನ್ನ ರಾಷ್ಟ್ರ. ತಾಯಂದ್ರಿಗೆ ಇಷ್ಟೇ ಹೇಳೋದು. ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಈ ದೇಶದಲ್ಲಿ ಹೆಣ್ಮಕ್ಳು ಬಲಿಷ್ಠ ಆದ್ರೆ, ಹೆಣ್ಮಕ್ಳು ಸಂಸ್ಕೃತಿವಂತರಾದ್ರೆ, ಹೆಣ್ಮಕ್ಳು ಸಂಸ್ಕಾರವಂತರಾದ್ರೆ ಈ ದೇಶ ಕಟ್ಲಿಕ್ಕೆ ಸಾಧ್ಯ. ನನಗೆ ತುಂಬಾ ಪೂಜ್ಯತೆ ಇದೆ. ನನ್ನ ಮಠದಲ್ಲೂ ಸಹ ಹೆಣ್ಮಕ್ಳಿಗೆ ಪ್ರತಿ ವರ್ಷ ಈ ಸಲ 3,500 ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಕೊಟ್ಟು ಸೀರೆ ಕೊಟ್ಟು ಮಡ್ಲಕ್ಕೆ ತುಂಬಿದ್ದೀನಿ ನಾನು. ಇನ್ನೂ 1,500 ಜನ ಎಕ್ಸ್ಟ್ರಾ ಬಂದಿದ್ರು. ಅವ್ರಿಗೆ ಹೇಳಿದೆ, ಅವ್ವ ಸೀರೆ ಖಾಲಿ ಆಗಿದೆ, ಅಕ್ಕಿ ಕೊಡ್ತೀನವ್ವ, ನಿಮ್ಮ ತವರು ಮಠ, ನಿಮ್ಮ ಮನೆಯ ಮಗ ನಾನು ಅಂತ ಅಂದ ತಕ್ಷಣ ಎಲ್ಲ ಮಡ್ಲು ಒಡ್ಡಿ 1,500 ಜನ ಅಕ್ಕಿ ಇಸ್ಕೊಂಡು ಹೋಗ್ತಾರೆ, ಒಂದ್ ದಾರ ಇಸ್ಕೊಂಡು ಹೋಗ್ತಾರೆ. ಆದ್ರೆ ಅಲ್ಲಿ ಹೆಣ್ಣು ಗಂಡು ಅಂತ ಭೇದ ಭಾವ ತೋರಿಸೋದಿಲ್ಲ ನಾನು. ಆಮೇಲೆ ಜೊತೆಗೆ ಅಮಂಗಲೆ ಸುಮಂಗಲೆ ಅಂತ ಹೇಳ್ತಾರೆ. ನನ್ನ ದೇಶದ ಹೆಣ್ಮಕ್ಳು ಯಾವಾಗ್ಲೂ ಸುಮಂಗಲನೇ. ಯಾಕೆಂದ್ರೆ ಅವಳು ಹುಟ್ಟಿನಿಂದನೇ ಕುಂಕುಮ ಹಾಕೊಂಡ್ ಬರ್ತಾಳೆ, ಬಳೆ ಹಾಕೊಂಡ್ ಬರ್ತಾಳೆ, ಹೂ ಹಾಕೊಂಡ್ ಬರ್ತಾಳೆ,
ಜೊತೆಗೇನಂದ್ರೆ ಗಂಡ ಸತ್ರು ಸಹ ಅವನ್ ನೆನಪಲ್ಲಿ ಅವ್ರ ವಂಶ ಬೆಳೆಸೋ ತಾಕತ್ತಿರೋದು ಬೇರೆ ಯಾವ ದೇಶದಲ್ಲೂ ಅಲ್ಲ, ಅದು ನನ್ನ ದೇಶದ ಹೆಣ್ಮಕ್ಳಿಗೆ ಅಂತ. ಯಾಕಂದ್ರೆ ಬೇರೆ ದೇಶದಲ್ಲಿ ಇಲ್ಲ, ಬೇರೆ ಮದುವೆ ಆಗ್ತಾರೆ, ಇಲ್ಲ ಇನ್ ಬಿಟ್ಬಿಡ್ತಾರೆ, ಇಲ್ಲ ಇನ್ನೇನೋ ಮಾಡ್ತಾರೆ. ಆದ್ರೆ ನನ್ನ ದೇಶದ ಹೆಣ್ಮಕ್ಳಿದಾರಲ್ಲ, ಅವ್ರಿಗೆ ಒಂದು ಕರುಣೆ ಇದೆ, ದಯೆ ಇದೆ, ಮಮತೆ ಇದೆ, ಪ್ರೀತಿ ಇದೆ, ವಾತ್ಸಲ್ಯ ಇದೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಲಂಡನ್ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಯಾರೋ ಹೇಳ್ತಾರೆ, ನಿಮ್ಮ ಭಾರತ ದೇಶದಲ್ಲಿ ಯಾವ ಹೆಣ್ಮಕ್ಳನ್ನು ಹತ್ಕೊಳಕ್ ಆಗೋದಿಲ್ಲ, ಥ್ಯಾಂಕ್ಸ್ ಕೊಡಿ ಅಂದ್ರೆ ಕೈ ಮುಗಿತಾರೆ, ಯಾಕೆ ಅಂತೇಳಿ ನಗುತ್ತಾನ ಒಬ್ಬ. ಅದಕ್ಕೆ ಸ್ವಾಮಿ ವಿವೇಕಾನಂದರು ದೂರದಲ್ಲಿ ಇದ್ದಂತ ಮಹಾರಾಣಿ ತೋರಿಸ್ತಾರೆ ಲಂಡನ್ ಅಲ್ಲಿ. ಹಾಗಾದ್ರೆ ನಿಮ್ ರಾಣಿ ಇದ್ದಾಳಲ್ಲ, ಆ ರಾಣಿನ ಹೋಗ್ಬಿಟ್ಟು ಒಂದ್ಸಲ ಅಪ್ಕೊಂಡ್ಬಿಡು, ಒಂದ್ಸಲ ಥ್ಯಾಂಕ್ಸ್ ಕೊಟ್ಕೊಂಡು ಬಾ ಅಂತ ಹೇಳ್ತಾನೆ. ಹಾ, ನನ್ ದೇಶದ ರಾಣಿ ದೇವತೆ ಇದ್ದಂಗಪ್ಪ, ನಾನ್ ಹಂಗೆಲ್ಲ ಮಾಡಕ್ ಆಗೋದಿಲ್ಲ ಅಂತ ಅವ್ನು ಹೇಳ್ದ. ಅದಕ್ಕೆ ಅವ್ರು ಹೇಳ್ತಾರೆ, ನಿನ್ ದೇಶದಲ್ಲಿ ಒಬ್ಳಿದ್ದಾಳೆ ದೇವತೆ ತರ, ನನ್ನ ದೇಶದಲ್ಲಿರೋ ಎಲ್ಲ ಹೆಣ್ಮಕ್ಳು ದೇವತೆ ತರ, ಅದಕ್ಕೆ ಮುಟ್ಟಕ್ಕಾಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಇದು ನಮ್ಮ ದೇಶದ ಹೆಣ್ಮಕ್ಳಿಗೆ. ಹಾಗಾಗಿ ನನ್ನ ದೇಶದ ಹೆಣ್ಮಕ್ಳು ಬಲಿಷ್ಠರಾಗಬೇಕಾದ್ರೆ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಿ, ಬಲಿಷ್ಠತೆ ಕೊಡಿ, ಧರ್ಮ ಬೋಧನೆ ಕೊಡಿ, ಸಂಸ್ಕಾರ ಬೋಧನೆ ಕೊಡಿ. ಇಲ್ಲ ಅಂತ ಅಂದ್ರೆ ಈ ದೇಶವನ್ನ ಇನ್ನೊಂದು 25-30 ವರ್ಷ ಹೋದ್ರೆ ನೀವೇನೋ ಬದುಕ್ಬಿಟ್ಟಿದ್ದೀರಾ, ನಿಮ್ಮ ಮಕ್ಕಳು ಬದುಕ್ಬೇಕಲ್ರಿ, ನಿಮ್ಮ ಮೊಮ್ಮಕ್ಕಳು ಬದುಕ್ಬೇಕಲ್ರಿ. ಮೊನ್ನೆ ಬಾಂಗ್ಲಾದೇಶದ್ ನೋಡಿದ್ದೀರಾ, ಪಾಕಿಸ್ತಾನದಲ್ಲಿ ನೋಡಿದ್ದೀರಾ, ಕಾಶ್ಮೀರದಲ್ಲಿ ನೋಡಿದ್ದೀರಾ ಹಿಂದೂಗಳ ಕತೆ ಏನಾಗಿದೆ ಅಂತ. ಏನ್ರಿ ಆ ಕತೆ? ರಕ್ತ ಹರಿಸಿದ್ದಾರೆ, ನೆಣಾಕಿದ್ದಾರೆ, ಸುಟ್ಟಿದ್ದಾರೆ, ಅವರೆಲ್ಲ ಒದ್ದಾಡ್ತಾ ಇದ್ದಾರೆ. ಈ ದೇಶ ಆಗಿರಬಾರ್ದು, ಆಗಬಾರ್ದು ಮುಂದೆ ಅಂತ ಅಂದ್ರೆ ನೀವು ಬಲಿಷ್ಠರಾಗಬೇಕು. ಬಲಹೀನ ಅಲ್ಲ ನಮ್ದು ದೇಶ ಅಲ್ರಿ. ನಾವೆಲ್ಲ ನೆನ್ಸ್ಕೋಬೇಕು, ಕಿತ್ತೂರು ಚೆನ್ನಮ್ಮ ಈ ದೇಶಕ್ಕಾಗಿ ಬ್ರಿಟಿಷರ್ ಯುದ್ಧ ಹೋರಾಟ ಮಾಡ್ತಾಳೆ. ಒನಕೆ ಓಬವ್ವ, ಝಾನ್ಸಿ ರಾಣಿ, ವೀರ ಸಾವರ್ಕರ್, ಸಂಗೊಳ್ಳಿ ರಾಯಣ್ಣ, ಇವರೆಲ್ಲ ದೇಶಕ್ಕಾಗಿ, ಈಗೆಲ್ಲ ಹೊಟ್ಟೆಗಾಗಿ ಹೋರಾಟ ಮಾಡೋದಲ್ಲ, ಬಟ್ಟೆಗಾಗಿ ಹೋರಾಟ ಮಾಡೋದಲ್ಲ, ಹೆಣ್ಣಿಗಾಗಿ ಹೋರಾಟ ಮಾಡೋದಲ್ಲ, ಒನ್ನಿಗಾಗಿ ಹೋರಾಟ ಮಾಡೋದಲ್ಲ, ಮಣ್ಣಿಗಾಗಿ ಹೋರಾಟ ಮಾಡೋದಲ್ಲ, ಈ ದೇಶಕ್ಕಾಗಿ ಹೋರಾಟ ಮಾಡಬೇಕು. ಅದು ನಿಜವಾದ ತಾಕತ್ತು. ಈ ದೇಶಕ್ಕಾಗಿ ಹೋರಾಟ ಮಾಡಬೇಕು. ಈ ದೇಶಕ್ಕಾಗಿ ಹೋರಾಟ ಮಾಡಿರೋದ್ರಿಂದನೇ ಅವ್ರ ಹೆಸರುಗಳೆಲ್ಲ ಇವತ್ತು ಅಮರವಾಗಿದ್ದಾವೆ. ಎಷ್ಟು ವರ್ಷ ಹೋದ್ರೂ ಸಹ ಅವ್ರನ್ನ ಅಳ್ಸಕ್ಕಾಗೋದಿಲ್ಲ. ಯಾರು ಹೊಟ್ಟೆ ಪಾಡಿಗಿದಾರೆ ಅವ್ರ ಹೆಸರು ಇಲ್ಲ, ಯಾರು ಬಟ್ಟೆಗಾಗಿದಾರೋ ಅವ್ರ ಹೆಸರಿಲ್ಲ, ಯಾರು ಹೆಣ್ಣಿಗಾಗಿದಾರೋ ಅವ್ರ ಹೆಸರಿಲ್ಲ, ಸತ್ತೋಗಿದ್ದಾರೆ. ಮಣ್ಣಿಗಾಗಿ ಸತ್ತವರು ಇದ್ದಾರೆ, ಒನ್ನಿಗಾಗಿ ಸತ್ತವರು ಇದ್ದಾರೆ. ಆದ್ರೆ ಅವ್ರನ್ನೂ ನೆನ್ಸ್ಕೊಳಲ್ಲ, ಇವ್ರನ್ನೂ ನೆನ್ಸ್ಕೊಳಲ್ಲ. ಈ ದೇಶಕ್ಕಾಗಿ ಸತ್ತವ್ರನ್ನ ನೆನ್ಸ್ಕೊಳ್ತೀವಿ ಕಣ್ರಿ, ಅದು ಮುಖ್ಯ. ಈ ದೇಶದಲ್ಲಿ ಅಮರವಾಗಿರ್ತಾರೆ. ನಿಮ್ಮ ಮಕ್ಕಳು ಈ ದೇಶಕ್ಕಾಗಿರ್ತಾರಲ್ಲ, ಅವ್ರು ನೆನಪುಳಿಬೇಕು. ತಾಯಂದ್ರು ಮಕ್ಕಳು ಹಡಿಬೇಕಾದ್ರೆ, ನನ್ನ ಮಗ ಏನೋ ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ, ಒಂದ್ ಹೊತ್ತೆ ಊಟ ಮಾಡ್ಕೊಂಡು, ಒಂದ್ ಹೆಂಡತಿ, ಒಂದ್ ಮಕ್ಕಳು ಸಾಕೊಂಡು ಬದುಕುಡ್ಲಿ ಬಿಡಪ್ಪ ಅನ್ನೋದಲ್ಲ. ನನ್ನ ಮಗನ್ ಹಡಿದ್ರೆ, ಈ ದೇಶದಲ್ಲಿ ನಡೆದ್ರೆ ಈ ಭೂಮಿ ತಾಯಿ ಪ್ರೀತಿಸ್ಬೇಕು. ಗಾಳಿ ಬೀಸೋ ಗಾಳಿ ಆನಂದಿಸಬೇಕು. ಸೂರ್ಯ ಇಂಥವ್ನು ಜನ್ಮ ಕೊಟ್ಟಿದೆ ಅಂತ ಸೂರ್ಯನ ಕಿರಣ ನೇರೋಗಿ ಬೀಳಬೇಕು. ಮಳೆ ನೀರು ಬಂದ್ರೆ ಆದ್ಮೇಲೆ ಬಿದ್ರೆ ಅಭಿಷೇಕ ಆಗಬೇಕು. ನೋಡಿ, ಅಂತ ಮಕ್ಕಳಿಗೆ ಜನ್ಮ ಕೊಡಬೇಕು. ಬರೀ ಹೊಟ್ಟೆ ಪಾಡಿಗೆ, ಬಟ್ಟೆ ಪಾಡಿಗೆ, ಜೀವನಕ್ಕೆ ಸುಮಾರು ಜನ ತಾಯಂದ್ರು ಹೊಡೆದು ಬಿಡ್ತೀರಿ. ಆದ್ರೆ ಬಲಿಷ್ಠವಾದ ಮಕ್ಕಳು, ಈ ದೇಶಕ್ಕಾಗಿ ಸಮರ್ಪಣೆ, ಈ ದೇಶದ ಧರ್ಮಕ್ಕಾಗಿ ಇರುವಂತ ಮಕ್ಕಳಿಗೆ ಜನ್ಮ ಕೊಡಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ಹಾಗಾಗಿ ಇವತ್ತು ಈ ಹಿಂದೂ ಸಮಾಜೋತ್ಸವ ಪೂರ್ಣಿಸಕ್ಕೆ ನನಗೆ ಇಲ್ಲಿ ಕರೆಸಿದ್ರು. ಬಹುಶಃ ನನಗೆ 1ನೇ ತಾರೀಕು ನನ್ನ ಪಟ್ಟಾಧಿಕಾರ ಆಗಿ 27 ವರ್ಷ ಇದೆ. ಬೆಳಗ್ಗೆ 4 ಗಂಟೆಗೆ ಎದ್ದೋನು 1 ನಿಮಿಷ ಫ್ರೀ ಇಲ್ಲ, 1 ನಿಮಿಷ ಫ್ರೀ ಇಲ್ಲ. ಅಷ್ಟು ಕಾರ್ಯಕ್ರಮ ಮಾಡಿ ಸುಸ್ತಾಗಿದ್ರು, ಈ ದೇಶದ ಕಾರ್ಯಕ್ರಮ ಇದೆ ಅಂತೇಳಿ ಎಲ್ಲ ಕಾರ್ಯಕ್ರಮ, ಒಂದು 50 ಜನ ನನ್ನ ಮಠದಲ್ಲಿ ಕಾಯ್ತಿದ್ರು, ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಯಾಕೆ ಅಂತಂದ್ರೆ ನನಗೆ ಎಲ್ಲದಕ್ಕಿಂತ ಈ ದೇಶ ಮುಖ್ಯ, ಧರ್ಮ ಮುಖ್ಯ. ನಾನು ಏನ್ ಬೇಕಾದ್ರೂ ಕಳ್ಕೊಳ್ತೀನಿ, ಆದ್ರೆ ದೇಶ ಕಳ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಈ ದೇಶ ಇದೆಯಲ್ಲ, ಈ ಧರ್ಮ ಇದೆಯಲ್ಲ, ನಾನ್ ನಿಂತ್ರೆ ಸಾಕು. ನಾನು ಅಂದ್ರೆ ದೇಶ, ದೇಶ ಅಂದ್ರೆ ನಾನು ಅಂತ ತಿಳ್ಕೊಳ್ತೀನಿ. ದೇಶ ಬೇರೆ, ನಾನ್ ಬೇರೆ ಅಂತ ಅನ್ಕೊಂಡಿಲ್ಲ. ಯಾಕೆ ಅಂತ ಅಂದ್ರೆ ಆ ದೇಶದ ಮೇಲೆ ನಾನು ಯಾರನ್ನ ಪ್ರೀತಿಸ್ತೀಯ ಅಂತ ಕೇಳಿದ್ರೆ ನಾನು ಒಂದೇ ಒಂದು ಮಾತು ಹೇಳೋದು, ಹೆಚ್ಚು ಪ್ರೀತಿಸೋದು ನನ್ನ ತಾಯಿ ಭಾರತಾಂಬೆನ. ಯಾಕೆ ಅಂತಂದ್ರೆ ಅವಳಷ್ಟು ಪ್ರೀತಿ. ಅಂತ ತಾಯಿಯ ಋಣ ತೀರ್ಸಕ್ಕೆ ನಮ್ಗೆ ಯಾವ ಜನ್ಮದಲ್ಲೂ ಸಾಧ್ಯ ಇಲ್ಲ. ಈ ಹುಟ್ಟಿದೇವಿ ಒಟ್ಟು ಒಳ್ಳೆಯರಾಗಿ ಬದುಕಿ, ಮತ್ತೆ ಈ ದೇಶವನ್ನ
ಸಮೃದ್ಧಿಗೊಳಿಸಬೇಕಂತಂದ್ರೆ ನಿಮ್ಮ ಮಕ್ಕಳನ್ನ ತಯಾರು ಮಾಡಿ, ನಿಮ್ಮ ಮಕ್ಕಳನ್ನ ತಯಾರು ಮಾಡಿ. ಇನ್ನು 25-30 ವರ್ಷಕ್ಕೆ ತಯಾರು ಆಗ್ಲಿಲ್ಲ ಅಂತಂದ್ರೆ ನಾನು ಏನು ಮಾಡಕ್ಕಾಗಲ್ಲ, ದೇವರು ಏನು ಮಾಡಕ್ಕಾಗೋದಿಲ್ಲ. ಯಾಕೆಂದ್ರೆ ತಾಯಂದ್ರು ಆ ಶಕ್ತಿ ಇದೆ. ಮನೆ ತೂಗಿಸೋರು ಯಾರಪ್ಪ? ಯಾರು ತೂಗಿಸೋರು? ಯಾರು ಮನೆನ? ನೀವು ಕಣ್ರಿ ಹೆಣ್ಮಕ್ಳೇ. ಗಂಡನಿಗೆ ಉಪಚಾರ ಮಾಡೋರು ಯಾರು? ಅತ್ತೆ ಮಾವನಿಗೆ ಉಪಚಾರ ಮಾಡೋರು. ತನ್ನ ಮಕ್ಕಳಿಗೆ ಜನ್ಮ ಕೊಟ್ಟವ್ರಿಗೆ ವಿದ್ಯೆ ಕೊಡೋರು ಯಾರು? ಮತ್ತು ಅವ್ರನ್ನ ಬಟ್ಟೆ ಹಾಕೋರು ಯಾರು? ಒಳ್ಳೆ ಮಾತು ಹೇಳೋರು ಯಾರು? ಎಲ್ಲಾ ಖಾತೆಗಳು ಯಾರ್ದಿದೆ? ಹೇಳ್ಕೊಳಕ್ ಗಂಡಸರು ಅಷ್ಟೇ, ಆದ್ರೆ ಎಲ್ಲಾ ಖಾತೆಗಳು ಯಾರ್ದು? ನೀವು ಬಲಿಷ್ಠರಾಗಬೇಕು ಅನ್ನೋದಕ್ಕೆ ಒಂದು ಜೋರ ಚಪ್ಪಳೆ ನೀವೇ ಹುಡ್ಕೋಬೇಕೀಗ. ಭಾರತ್ ಮಾತಾ ಕಿ ಇಷ್ಟೇ. ನನಗೆ ನಿವೇದಿತ ನೆನಪಾಗ್ತಾಳೆ ತಾಯಿ, ನನ್ನ ಸೋದರಿ. ಸ್ವಾಮಿ ವಿವೇಕಾನಂದರು ಬೇರೆ ದೇಶದಲ್ಲಿ ಎಲ್ಲ ಹಿಂದೂಗಳು ಸೇರಿದಂತ ಸಂದರ್ಭದಲ್ಲಿ ಭಾರತ್ ಮಾತಾಕಿ ಅಂದ್ರೆ ಆ ಕೂಗು ಸೌಂಡ್ ಕೇಳಿದ್ರೆ ಮನೆಯೆಲ್ಲ ಅಲ್ಲಾಡ್ತಿತ್ತಂತೆ, ಭೂಮಿ ಎಲ್ಲ ಅದುರಾಗ್ತಿತ್ತಂತೆ. ಇದೇ ಭಾರತಕ್ಕೆ ನಿವೇದಿತ ಬರ್ತಾಳೆ ಇಲ್ಲಿ, ಭಾರತ್ ಮಾತಾಕಿ ಅಂದ್ರೆ ಚೈ ಅಂತಂದಂತೆ. ಅವಳು ಹೇಳದ್ನಂತೆ ಇದೇನಿದೆ ಅಂತ ಹೇಳಿ. ನಿಮ್ ದೇಶದಲ್ಲೇ ನಿಮಗೆ ಆ ಕೂಗು ಹೇಗಿರ್ಬೇಕಂತಂದ್ರೆ ಮುಟ್ಬೇಕು, ಕಿವಿಗಳಲ್ಲಿ ಸೌಂಡ್ ಆಗ್ಬೇಕು. ಆ ಸೌಂಡ್ ಇಲ್ಲ ಅಂತಂದ್ರೆ, ಆ ಸೌಂಡ್ ಬೀಳಲಿಲ್ಲ ಅಂತಂದ್ರೆ ಆಗೋದೇ ಇಲ್ಲ. ಭಾರತ್ ಮಾತಾ ಕಿ ಸಾಲಿಲ್ಲ. ಅಲ್ಲಿ ಮಲಗಿದ್ದಾರೆ, ಟಿವಿ ನೋಡ್ತಾರೆ, ಅವ್ರಿಗೆ ಸೌಂಡ್ ಮುಟ್ಬೇಕಾ ಬೇಡವೋ? ನಮ್ಗೆ ಯಾಕಪ್ಪ ಅಂತಿದ್ದಾರೆ ಬಹಳ ಜನ. ನಮ್ಗೆ ಯಾಕಪ್ಪ? ಹಾಗಾದ್ರೆ ಅವ್ರ ಹಿಂದೂಗಳಲ್ವಾ? ಈ ಹಿಂದೂ ನೆಲ ಬೇಡವಾ? ಈ ಜಲ ಬೇಡವಾ? ಈ ಗಾಳಿ ಬೇಡವಾ? ಈ ಭಾಷೆ ಬೇಡವಾ? ಈ ಭಾವನಾತ್ಮಕವಾದ ಸಂಬಂಧ ಬೇಡವಾ? ಯಾರಿಗೆ ಕೊಡ್ತಾರೆ? ಅವ್ರ ಮಕ್ಕಳನ್ನ ಯಾರಿಗೆ ಮದುವೆ ಮಾಡ್ತಾರೆ? ಯಾರಿಗೆ ಮಾಡ್ಬೇಕು? ಹಾಗಾಗಿ ಬಹುಶಃ ಒಂದೇನಂತಂದ್ರೆ ನಾವು ಅವರೆಲ್ಲರೂ ಇನ್ ಮುಂದಿನ ದಿನಮಾನಗಳು ಶಕ್ತಿ ನಗರ ಅಂತಂದ್ರೆ ಶಕ್ತಿಯ ಪ್ರದರ್ಶನದ ಒಂದು ಕೇಂದ್ರ ಆಗಿರ್ಬೇಕು. ಏನಾಗಿರ್ಬೇಕು? ಭಾರತ್ ಮಾತಾ ಕಿ ನೋಡಿ, ಅಲ್ಲಾಡ್ತದೆ ನೋಡಿ, ಹಿಂಗೆ ಇದೆ, ಇದಿರ್ಬೇಕು. ಒಂದೇ ಒಂದೇ ಒಂದೇ. ನಿಮ್ಮೆಲ್ಲರಿಗೂ ಭಗವಂತ ಶಕ್ತಿಯನ್ನ ಕೊಡ್ಲಿ. ಇನ್ ಮುಂದೇನಾದ್ರೂ ನಿಮ್ಮ ಕಣದಲ್ಲೂ ಭಾರತಾಂಬೆಯ ಶಕ್ತಿ ಹರಿಲಿ. ನಿಮ್ಮ ಮಕ್ಕಳನ್ನು ನೀವು ಸಾರ್ಥಕವಾದ ಬದುಕನ್ನ ಬದುಕಲಿ ಅನ್ನೋ ಹಾರೈಸ್ತಾ ಈ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನನ್ನ ಜೊತೆ ಹಂಚಿಕೊಂಡ ನೀವೆಲ್ಲರಿಗೂ ಆ ಭಗವಂತ ಸನ್ಮಂಗಳವನ್ನ ಉಂಟು ಮಾಡ್ಲಿ. ಆ ತಾಯಿ ಭಾರತಾಂಬೆಯ ಕೃಪೆ ನಿಮ್ಮ ಮೇಲೆ ಇರಲಿ ಅಂತ ಹೇಳಿ ಹರಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಶಿವಂಬುಯಾತ್ ಶಿವಂಬುಯಾತ್. ಪರಮ ಪೂಜ್ಯ ಸ್ವಾಮೀಜಿಯವರು ಇದುವರೆಗೂ ನಿರರ್ಗಳವಾಗಿ ಅದನ್ನ ಸ್ವಾಮೀಜಿಗಳು ಮುಗಿಸಿ ಆಗಿದೆ. ಕೆಲವೊಂದು ಸಂಗತಿಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಬೇಕಂತಿದ್ದೀನಿ. ಪ್ರಾರಂಭಕ್ಕೆ ಎಲ್ಲರೂ ಕೂಡ 2 ಕೈಗಳನ್ನ ಮೇಲೆ ಮಾಡಿ ನಾನು ಘೋಷಣೆಯನ್ನು ಕೊಡ್ತೀನಿ. ಅದಕ್ಕೆ ಧ್ವನಿಯನ್ನ ಸೇರಿಸುವಂತಹ ಕೆಲಸವನ್ನ ಮಾಡಬೇಕು. 2 ಕೈಯನ್ನ ಜೋರಾಗಿ ಮೇಲೆ ಎತ್ತಿ ಘೋಷಣೆಯನ್ನು ಕೂಗಬೇಕು. ಬಲೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಕ್ಯಾತ್ಮರ್ನಹಳ್ಳಿ ಭಾಗದ ಸಂಘದ ಶತಾಬ್ದಿ ವರ್ಷದ 4ನೇ ಕಾರ್ಯಕ್ರಮ ಹಿಂದೂ ಸಮಾಜೋತ್ಸವದ ನಿಮಿತ್ತ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಜಗತ್ತಿಗೆ ಅನೇಕ ಸಂಸ್ಕೃತಿಗಳು ತನ್ನ ಕೊಡುಗೆಯನ್ನ ಕೊಟ್ಟಿವೆ. ಅನೇಕ ಸಂಸ್ಕೃತಿಗಳು ನಾಶ ಆಗಿದೆ. ಜಗತ್ತಿಗೆ ಅತ್ಯಂತ ಹೆಚ್ಚು ತತ್ವಜ್ಞಾನಿಗಳನ್ನ, ದಾರ್ಶನಿಕರನ್ನ ಕೊಟ್ಟಂತ ಗ್ರೀಕ್, ಅರಿಸ್ಟಾಟಲ್ ಇರ್ಬೋದು, ಪೈಥಾಗೋರಸ್ ಇರ್ಬೋದು, ಅಲೆಕ್ಸಾಂಡರ್ ಇರ್ಬೋದು, ಇವರೆಲ್ಲವರನ್ನ ಕೊಟ್ಟಂತಹ ಒಂದು ದೇಶ ಅದು ಗ್ರೀಸ್ ದೇಶ. ಮತಾಂಧ ಅಹಿಷ್ಣುಗಳ ಕಾರಣಕ್ಕೋಸ್ಕರ ತಮ್ಮ ಸಂಸ್ಕೃತಿಯನ್ನೇ ಕಳ್ಕೊಳ್ತಾರೆ, ತಮ್ಮ ಸಂಸ್ಕೃತಿಯೇ ನಾಶ ಆಗುತ್ತೆ. ಈ ರೀತಿ ಜಗತ್ತಿನಲ್ಲಿ ಅನೇಕ ಸಂಸ್ಕೃತಿಗಳು ಜಗತ್ತಿಗೆ ಕೊಡುಗೆಯನ್ನು ಕೊಟ್ಟಿದೆ. ಅಂತಹ ಅನೇಕ ಸಂಸ್ಕೃತಿಗಳು ನಾಶ ಆಗಿದೆ. ಈಜಿಪ್ಟಿಯನ್ ಇರ್ಬೋದು, ಪಾರ್ಸಿ ಇರ್ಬೋದು, ಇರಾನಿ ಇರ್ಬೋದು, ರೋಮನ್ ಇರ್ಬೋದು. ಯಾವ ಕೊಲಂಬಸ್ ಅಮೆರಿಕಕ್ಕೆ ಪ್ರವಾಸ ಮಾಡಿದಾಗ ಅಲ್ಲಿದ್ದಂತಹ
ಮಾಯಾ ಸಂಸ್ಕೃತಿ ಇರ್ಬೋದು, ಎಲ್ಲ ಸಂಸ್ಕೃತಿಗಳು ನಾಶ ಆಗಿದೆ. ನಮ್ಮ ಪಕ್ಕದ ದೇಶದಲ್ಲೇ ಇರುವಂತಹ ನಮಗೆ ಅತ್ಯಂತ ಪ್ರೇರಣೆ ಕೊಡುವಂತಹ ದೇಶ ಅದು ಇಸ್ರೇಲ್ ದೇಶ. ಆ ದೇಶದ ಯಹೂದಿಗಳು ಕೂಡ ಸುಮಾರು 2600 ವರ್ಷಗಳ ಹಿಂದೆ ತಮ್ಮ ಸಂಸ್ಕೃತಿಯನ್ನು ಕೂಡ ಕಳ್ಕೊಳ್ತಾರೆ. ಯಾವ ಒಂದು ಧರ್ಮ ಇದೆ ಅದು ತನ್ನ ಧರ್ಮದ ಸ್ಥಾಪನೆ ಆಗಬೇಕು ಅಂತ ಜೆರೂಸಲೇಮ್ ಅನ್ನುವಂಥ ಪ್ರದೇಶದಲ್ಲಿ ಕತ್ತಿಯನ್ನು ಹಿಡಿದು ದಾಳಿಯನ್ನ ಮಾಡ್ತಾರೆ. ಆ ದಾಳಿಯನ್ನ ಮಾಡಿದಾಗ ಅಲ್ಲಿದ್ದಂಥ ಯಹೂದಿಗಳು ತನ್ನ ಧರ್ಮವನ್ನ ಬಿಡದೆ ಜಗತ್ತಿನ 106 ದೇಶಗಳಿಗೆ ಓಡಿ ಹೋಗ್ತಾರೆ. ಓಡಿ ಹೋಗ್ಬೇಕಾದ್ರೆ ಆ ಇಸ್ರೇಲಿಗರು ಒಂದು ಸಣ್ಣ ಡಬ್ಬ ಮತ್ತೊಂದು ಸಣ್ಣ ಭಾವಚಿತ್ರವನ್ನು ಇಟ್ಕೊಂಡು ಹೋಗ್ತಾರೆ. ಆ ಭಾವಚಿತ್ರದ ಮುಂದೆ ಪ್ರತಿ ವಾರ ನಮ್ಮಲ್ಲಿ ಹೇಗೆ ಶ್ರಾವಣ ಶನಿವಾರ, ಆಷಾಢ ಶುಕ್ರವಾರ ಮಾಡ್ತೀವಿ, ಅದೇ ರೀತಿಯಾದ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಬರ್ತಾ ಇರ್ತಾರೆ. ಆ ಭಾವಚಿತ್ರದ ಮುಂದೆ ಹೋಗಿ ಕೂತ್ಕೊಳ್ತಾರೆ. ತನ್ನ ಮೂಲ ಸ್ಥಾನದ ಬಗ್ಗೆ ನೆನಪಾಗುತ್ತೆ, ತನ್ನ ಧರ್ಮದ ಬಗ್ಗೆ ನೆನಪಾಗುತ್ತೆ. ಆ ಭಾವಚಿತ್ರದ ಮುಂದೆ ಬಂದು ಬಿಕ್ಕಿ ಬಿಕ್ಕಿ ಅಳ್ತಾರೆ, ನೆಕ್ಸ್ಟ್ ಟೈಮ್ ಇನ್ ಜೆರೂಸಲೇಮ್ ಅಂತ. ಈ ಹಬ್ಬವನ್ನ ಮುಂದಿನ ಸಲ ಎಲ್ಲಿ ಆಚರಣೆ ಮಾಡ್ತೀವಿ ಅಂತ ಕೇಳಿದ್ರೆ ಅದು ನನ್ನ ಜೆರೂಸಲೇಮ್ ಅಲ್ಲಂತ. ಎಷ್ಟು ಸಾವಿರ ವರ್ಷಗಳ ಕಾಲ ಹೇಳಿದ್ರು ಅಂತ ಕೇಳಿದ್ರೆ ಸುಮಾರು 2500 ವರ್ಷಗಳ ಕಾಲ ಈ ಮಾತನ್ನ ಮತ್ತೆ ಹೇಳ್ತಾರೆ, ನೆಕ್ಸ್ಟ್ ಟೈಮ್ ಇನ್ ಜೆರೂಸಲೇಮ್, ನೆಕ್ಸ್ಟ್ ಟೈಮ್ ಇನ್ ಜೆರೂಸಲೇಮ್, ನೆಕ್ಸ್ಟ್ ಟೈಮ್ ಇನ್ ಜೆರೂಸಲೇಮ್. ಇವತ್ತು ಆ ಹಬ್ಬವನ್ನ ಅವರು ಜೆರೂಸಲೇಮ್ ಅಲ್ಲೇ ಆಚರಣೆ ಮಾಡ್ತಾರೆ. ಒಂದು ದೇಶ ತನ್ನ ಸತ್ವವನ್ನು ಮರೆತ್ರೆ ಹೇಗೆ ದೇಶವನ್ನ ಕಳ್ಕೊಳ್ಳುತ್ತೆ ಅನ್ನೋದಕ್ಕೆ ಉದಾಹರಣೆ ಇಸ್ರೇಲ್. ಒಂದು ದೇಶ ತನ್ನ ಸ್ವಾಭಿಮಾನವನ್ನ ಮತ್ತೆ ಪ್ರಕಟೀಕರಣ ಮಾಡಿದ್ರೆ ತನ್ನ ದೇಶವನ್ನ ಹೇಗೆ ಪಡ್ಕೊಳ್ಬಹುದು ಅನ್ನೋದಕ್ಕೆ ಉದಾಹರಣೆ ಇಸ್ರೇಲ್. ಹಾಗೆಯೇ ಕೂಡ ನಮ್ಮ ಸನಾತನ ಸಂಸ್ಕೃತಿಯ ಮೇಲೆ, ಭಾರತದ ಮೇಲೆ 2500 ವರ್ಷಗಳ ಕಾಲ ನಿರಂತರ ದಾಳಿಯಾಗುತ್ತೆ. ನಮ್ಮ ಮೇಲೆ ದಾಳಿಯಾದಾಗ ಅನೇಕ ಜನರು ಹೇಳ್ತಾರೆ ನಮ್ಮ ಇತಿಹಾಸ ಸೋಲಿನ ಇತಿಹಾಸ ಅಂತ. ಅದೇ ನಮ್ಮ ಇತಿಹಾಸ ಅದು ಸತತ ಸಂಘರ್ಷದ ಇತಿಹಾಸ. ಪ್ರತಿ ಬಾರಿಯೂ ಕೂಡ ನಮ್ಮ ಮೇಲೆ ದಾಳಿಯನ್ನು ಇಟ್ಟಾಗ ಅದಕ್ಕೆ ಪ್ರತಿ ದಾಳಿಯನ್ನ ಮಾಡಿ ನಮ್ಮ ಸಂಸ್ಕೃತಿಯನ್ನು ಉಳಿಸಿದ್ದೀವಿ. ಒಂದು ಕಾಲಘಟ್ಟ ಇತ್ತು ಈ ದೇಶದಲ್ಲಿ ಅನೇಕ ಕಡೆ ಪರಕೀಯರು ದಾಳಿ ಮಾಡಿದಾಗ ಅನೇಕ ಜನರು, ಅನೇಕ ರಾಜರು, ಅನೇಕ ಸಾರ್ವಜನಿಕರು, ಅಲ್ಲಿನ ನಾಗರಿಕರು ಆ ಸಮಾಜವನ್ನ, ಆ ಸಂಸ್ಕೃತಿಯನ್ನು ಉಳಿಸುವ ಪರಂಪರೆ ಮಾಡ್ತಾರೆ. ಒಂದು ಕಾಲಘಟ್ಟ ಇತ್ತು. ಆ ಕಾಲಘಟ್ಟ ಏನು ಅಂತ ಹೇಳಿದ್ರೆ ದಾರುಣವಾದ ಕಾಲಘಟ್ಟ ಅದು. ನಮ್ಮ ದೇವಸ್ಥಾನದ ಮೇಲೆ, ಮಠ ಮಂದಿರದ ಮೇಲೆ ದಾಳಿಯನ್ನ ಮಾಡ್ತಾರೆ. ನಮ್ಮ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ಅಪಮಾನಗಳನ್ನ ಮಾಡ್ತಾರೆ. ನಮ್ಮ ಮಂದಿರಗಳ ಮೇಲೆ ದಾಳಿಯನ್ನ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಸಹ್ಯಾದ್ರಿಯ ಕೊಂಕಣ ಸೀಮೆಯಲ್ಲಿ ತಾಯಿ ತುಳಜಾ ಭವಾನಿಯಲ್ಲಿ, ಅಲ್ಲಿಯ ತಾಯಂದ್ರು ತಾಯಿ ತುಳಜಾ ಭವಾನಿಯಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡ್ತಾರೆ. ಆ ಪ್ರಾರ್ಥನೆ ಏನಂತ ಹೇಳಿದ್ರೆ, ಮಾತರ್ಮೆ ಮಧುಕೈಟ ಭೋಗ್ರ ಮಹಿಷ ಪ್ರಾಣಾರಪೋದ್ಯಮೆ ಹೇಳ ನೀರ್ಜಿತ ಧೂಮ್ರಲೋಚನವದೆ ಹೇ ಚಂಡ ಮುಂಡಾರ್ದಿನಿ ನಿಶ್ಚಯ ಶೀಘ್ರಿತ ರಕ್ತ ಬೀಜ ತನುಜೆ ನಿತ್ಯೇ ನಿಶಂಭೂಪಹೆ ಸುಂಬ ಧ್ವಂಸಿನಿ ಸಂಹಾರಾಸು ದುರಿತಂ ದುರ್ಗೆ ನಮಸ್ತೆ ಅಂಬಿಕೆ. ಆ ತಾಯಿ ಹತ್ರ ಬೇಡ್ಕೊಳ್ತಾರೆ, ಎಂತೆಂತ ರಾಕ್ಷಸರನ್ನ ಸಂಹಾರ ಮಾಡಿದಂತ ಆ ಚಂಡಿ ಚಾಮುಂಡಿ ನಮಗೋಸ್ಕರ ಒಬ್ಬ ಮಹಾಪುರುಷನನ್ನ ಅನುಗ್ರಹಿಸಿ ಅಂತ ಹೇಳುವಾಗ ಆ ಸಹ್ಯಾದ್ರಿಯ ಶಿಖರ ಸೂರ್ಯದಲ್ಲಿ ಹಿಂದೂ ಧರ್ಮ ಪ್ರತಿಷ್ಠಾಯೇ ಸಿದ್ಧ ಖಡ್ಗ ಸದಾವೈ ಅಂತ ಹೇಳಿ ಧರ್ಮದ ಕತ್ತಿಯನ್ನು ಹಿಡಿದುಕೊಂಡು ಧರ್ಮದ ರಕ್ಷಣೆಯನ್ನು ಮಾಡಿದಂತ ಛತ್ರಪತಿ ಶಿವಾಜಿ ಮಹಾರಾಜರ ವಂಶಸ್ಥರು ನಾವು. ಆ ಶಿವಾಜಿಯ ಆದರ್ಶದಲ್ಲಿ, ಆ ಶಿವಾಜಿಯ ಅನುಶಾಸನದಲ್ಲಿ ನಾವು ಕೂಡ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿದ್ದೀವಿ. ಆ ಸಂಘಟನೆ ಹೇಗಿತ್ತು ಅಂತ ಕೇಳಿದ್ರೆ, ಪುಟ್ಟ ಬಾಲಕರನ್ನ ಕಟ್ಕೊಂಡು ಈ ದೇಶವನ್ನ ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಸಂಘಟನೆಯನ್ನ ಕಟ್ಟಿದ್ದೀವಿ. ಆ ಸಂಘಟನೆ ಕಟ್ಟಬೇಕಾದ್ರೆ ಅನೇಕ ಜನರು ಅಪಮಾನವನ್ನ ಮಾಡಿದ್ರು, ಅನೇಕ ಜನರು ಅಪಹಾಸ್ಯವನ್ನ ಮಾಡಿದ್ರು. ನಾನು ಈ ದೇಶವನ್ನ ಕಟ್ಟೇ ಕಟ್ತೀನಿ ಅಂತ ಹೇಳಿ ಸರಿಸುಮಾರು 100 ವರ್ಷಗಳ ಹಿಂದೆ 1925 ವಿಜಯದಶಮಿಯ ಪುಣ್ಯ ದಿವಸದ ದಿವಸ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪನೆಯನ್ನ ಮಾಡ್ತಾರೆ. ಆ ಸಂಘಟನೆಯೇ ಇವತ್ತು ಇಡೀ ಹಿಂದೂ ಸಮಾಜವನ್ನ ರಕ್ಷಣೆ ಮಾಡಲಿಕ್ಕೆ ಹೊರಟಿದೆ. ತನ್ನ ಬೇರೆ ಬೇರೆ ಸಂಘಟನೆಗಳ ಮುಖಾಂತರ, ತನ್ನ ಬೇರೆ ಬೇರೆ ಆಯಾಮಗಳ ಮೂಲಕ, ತನ್ನ ಬೇರೆ ಬೇರೆ ಜಾಗೃತಿಗಳ ಮೂಲಕ ಈ ರಾಷ್ಟ್ರವನ್ನ ರಕ್ಷಣೆ ಮಾಡಲಿಕ್ಕೆ ಹೊರಟಿದೆ. ಆ ಸಂಘಕ್ಕೆ ಈಗ 100 ಸಂವತ್ಸರಗಳು ತುಂಬಿ ಈಗ ಸಮಾಜದಲ್ಲಿ ಕೆಲಸವನ್ನ ಮಾಡಲಿಕ್ಕೆ ಹೊರಟಿದೆ. ಯಾವ ಹಿಂದೂ ಸಮಾಜ, ಯಾವ ದೇಶದಲ್ಲಿ ಅವತ್ತಿನ ಕಾಲದಲ್ಲಿ ಒಬ್ಬ ಪ್ರಮುಖರು ಹೇಳ್ತಾರೆ, ನನ್ನನ್ನು ಕತ್ತೆ ಅಂತ ಬೇಕಾದ್ರೂ ಕರಿ, ಹಿಂದೂ ಅಂತ ಕರಿಬೇಡ ಅಂತ.
ಅದೇ ವ್ಯಕ್ತಿ ಮತ್ತೆ ಹೇಳ್ತಾರೆ, ಈ ದೇಶದ ಒಂದಿಂಚು ಭೂಮಿಯಲ್ಲೂ ಕೂಡ ಭಗವಧ್ವಜವನ್ನ ಹಾರಾಡ್ಲಿಕ್ಕೆ ಬಿಡಲ್ಲ ಅಂತ ಹೇಳ್ತಾರೆ. ಆದ್ರೆ ಇವತ್ತು ಮಠ ಮಂದಿರಗಳಲ್ಲಿ ಇರ್ಬೋದು, ಸಾರ್ವಜನಿಕ ಕಾರ್ಯಕ್ರಮಗಳಿರ್ಬೋದು, ಪ್ರತಿ ಗಲ್ಲಿಯಲ್ಲಿ ಹಳ್ಳಿಯಲ್ಲಿ ದಿಲ್ಲಿಯ ಗದ್ದಿಗೆಯಲ್ಲೂ ಕೂಡ ಇವತ್ತು ಕೇಸರಿ ಧ್ವಜ ಹಾರಾಡ್ತಾ ಇದೆ. ಕಾರಣ ಯಾರು ಅಂತ ಕೇಳಿದ್ರೆ ಇದೇ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡುವಂತ ಒಂದು ಸಂಘಟನೆ. ಆದ್ರೆ ನಮ್ಮ ಮೇಲೆ ದಾಳಿಗಳು ನಿರಂತರವಾಗಿ ನಡೀತಾ ಇತ್ತು. ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಈ ದಾಳಿ ಪಾಕಿಸ್ತಾನದಲ್ಲಿ ನಡೀತು. ನಾವು ತಿಳ್ಕೊಂಡ್ವಿ ಪಾಕಿಸ್ತಾನದಲ್ಲಿ ಮಾತ್ರ ಇರಬಹುದು ಅಂತ. ಕಾಲಘಟ್ಟ ಬದಲಾವಣೆ ಆಗ್ತಾ ಕಾಶ್ಮೀರದಲ್ಲಿ ನಮ್ಮ ಮೇಲೆ ದಾಳಿಗಳನ್ನ ಮಾಡ್ತಾ ಹೋದ್ರು. ಕಾಲಘಟ್ಟ ಮತ್ತೆ ಬದಲಾವಣೆ ಆಯಿತು. ಅದು ಬೆಂಗಾಲಕ್ಕೆ ಬಂತು, ಕೇರಳಕ್ಕೆ ಬಂತು, ಬೆಂಗಳೂರಿಗೂ ಬಂತು, ನಾಗಮಂಗಲಕ್ಕೂ ಬಂತು, ಮದ್ದೂರಿಗೂ ಬಂತು, ಇಲ್ಲಿಯ ಉದಯಗಿರಿಗೂ ಬಂತು. ಇದಕ್ಕೆ ಪ್ರತಿಯಾಗಿ ದಾಳಿಯನ್ನ ಅಂದ್ರೆ ಹಿಂದೂ ಸಮಾಜದ ಬಗ್ಗೆ ಯಾರು ಅಂದ್ರೆ ಸಾಮಾನ್ಯವಾಗಿ ನಾವು ಹೇಳ್ತೀವಿ ಹಿಂದೂಗಳು ಶಾಂತಿ ದೂತರು ಅಂತೇಳಿ. ಧರ್ಮಕ್ಕೆ ಸಮಸ್ಯೆ ಆದಾಗ, ಧರ್ಮಕ್ಕೆ ಗ್ಲಾನಿಯಾದಾಗ ಅದಕ್ಕೆ ತಕ್ಕ ಉತ್ತರವನ್ನೂ ಕೂಡ ಹಿಂದೂ ಸಮಾಜ ಕೊಟ್ಟಿದೆ. ಅನೇಕ ವಿಷಯಗಳನ್ನ ಸ್ವಾಮೀಜಿ ಉಲ್ಲೇಖ ಮಾಡಿದ್ರು. ಸಂಘದ ಈ ಶತಾಬ್ದಿ ವರ್ಷದಲ್ಲಿ ಹಿಂದೂ ಸಮಾಜೋತ್ಸವದ ಈ ಸಂದರ್ಭದಲ್ಲಿ ಒಂದು 5 ರೀತಿಯ ಯೋಚನೆಗಳನ್ನು ನಾವೆಲ್ಲರೂ ಮಾಡಬೇಕಂತ ಇದೆ. ಯಾವ ಹಿಂದೂ ಸಮಾಜ ನಾವು ಇನ್ನೊಂದು 30-40 ವರ್ಷ ಬದುಕಬಹುದು, ನಮ್ಮ ಮುಂದಿನ ಪೀಳಿಗೆ ಈ ದೇಶದಲ್ಲಿ ಮತ್ತೆ ಬದುಕಬೇಕು ಅಂತ ಕೇಳಿದ್ರೆ ಅತ್ಯಂತ ವೇಗವಾಗಿ ನಶಿಸಿ ಹೋಗುವಂತಹ 5 ರೀತಿಯ ಪಂಚ ಪರಿವರ್ತನೆಗಳು ಆಗಬೇಕಾಗಿದೆ. ಅದರಲ್ಲಿ ಒಂದೇ ವಿಷಯ ಇರುವಂಥದ್ದು ಕುಟುಂಬ ಪ್ರಬೋಧನ್. ಹೇಗಿತ್ತು ನಮ್ಮ ಕುಟುಂಬ? ಒಂದು 10, 20, 30 ವರ್ಷಗಳ ಹಿಂದೆ ನಮ್ಮ ಕುಟುಂಬ ಹೇಗಿತ್ತು? ಇವತ್ತು ನಮ್ಮ ಕುಟುಂಬ ಹೇಗಾಗಿದೆ? ಮದುವೆಯಾದ ಕೆಲವೇ ದಿನಗಳಲ್ಲಿ ವಿಚ್ಛೇದನಗಳು ಆಗ್ತಾ ಇದೆ. ನಮ್ಮ ಮಕ್ಕಳಿಗೆ ಸಂಸ್ಕೃತಿ ಸಂಸ್ಕಾರವನ್ನು ಕೊಡಬೇಕಿತ್ತು. ಅದು ಯಾವುದು ಪಾಠಶಾಲೆ ಅಂತ ಹೇಳಿದ್ರೆ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಕುಟುಂಬ ಹೇಗಿದೆ? ನಮ್ಮ ಕುಟುಂಬಗಳಲ್ಲಿ ಸಂಸ್ಕಾರ ಸಿಗ್ತಾ ಇದೆಯಾ? ನಮ್ಮ ಕುಟುಂಬಗಳು ವರ್ಷಕ್ಕೊಂದ್ಸಲ ಅಥವಾ ಪ್ರತಿನಿತ್ಯ ವರ್ಷಕ್ಕೊಂದ್ಸಲ ಎಲ್ಲ ಕುಟುಂಬಗಳು ಒಟ್ಟಿಗೆ ಸೇರ್ತವ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. 2ನೇ ವಿಷಯ ಇರುವಂಥದ್ದು ಸಾಮರಸ್ಯ. ನಮ್ಮ 3ನೇ ಸರಸಂಘ ಚಾಲಕರು ಬಾಳಾ ಸಾಹೇಬ್ ದೇವರಸ್ ಅವರು ಹೇಳ್ತಾರೆ, ಅಸ್ಪೃಶ್ಯತೆ ತಪ್ಪಲ್ಲ ಅಂತ ಹೇಳಿದ್ರೆ ಜಗತ್ತಿನಲ್ಲಿ ಇನ್ಯಾವುದು ತಪ್ಪಿಲ್ಲ ಅಂತ ಹೇಳ್ತಾರೆ. ಯಾರು ಅಸ್ಪೃಶ್ಯ ಅಂತ ಯೋಚನೆ ಮಾಡ್ತಾರೆ ಅವರು ಹಿಂದೂಗಳೇ ಅಲ್ಲ ಅಂತ ಹೇಳ್ಬೋದು. ನಾವು ನಾಗರ ಪಂಚಮಿಯ ದಿವಸ ಹಾವಿಗೆ ಹಾಲನ್ನು ಎರಿತೀವಿ, ಅದು ಗೊತ್ತು ವಿಷ ಅಂತ. ಆ ವಿಷ ಏನು ಇದೆ, ಆ ಒಂದು ಹಾವಿಗೆ ಹಾಲನ್ನು ಎರೆದು ನಾಗರ ಪಂಚಮಿ ನಾಡಿಗೆ ದೊಡ್ಡದು ಅಂತ ಹೇಳ್ತೀವಿ. ಆದರೆ ನಮ್ಮದೇ ಸಮುದಾಯದ ವ್ಯಕ್ತಿಗಳನ್ನ ನೋಡುವ ರೀತಿ ಯೋಚನೆಗಳು ಹೇಗೆ ಇದೆ? ಆ ದೃಷ್ಟಿಯಿಂದ, ಸಾಮರಸ್ಯ ದೃಷ್ಟಿಯಿಂದ ನಾವು ಯೋಚನೆ ಮಾಡಬೇಕು. ಇದು ಮಾಡಬೇಕಾದ ಸಂಗತಿಗಳು ಏನು ಅದರ ಬಗ್ಗೆ ಯೋಚನೆ ಮಾಡಬೇಕು. 3ನೇದು ಪರಿಸರ ಪರ್ಯಾವರಣ, ಆ ದೃಷ್ಟಿಯಿಂದ ಯೋಚನೆ ಮಾಡಬೇಕು. ತುಂಬ ವೇಗವಾಗಿ ನಾನು ಮುಗಿಸ್ತೀನಿ, ಸಮಯದ ಅಭಾವ ಇರುವ ಕಾರಣಕ್ಕೋಸ್ಕರ. ಪಂಚ ಪರಿವರ್ತನೆಗಳಲ್ಲಿ 3ನೇ ವಿಷಯ ಇರುವಂಥದ್ದು ಪರ್ಯಾವರಣ. ಇವತ್ತೊಬ್ಬ ವ್ಯಕ್ತಿ ಹತ್ರ ಕೇಳಿದ್ರೆ ಊಟ ಇಲ್ಲದೆ ಎಷ್ಟು ದಿವಸ ಇರ್ಬೋದು ಅಂತ ಹೇಳಿದ್ರೆ ಒಂದು 10-15-20 ದಿವಸ ಇರ್ಬೋದು ಅಂತ ಹೇಳ್ತಾನೆ. ನೀರಿಲ್ಲದೆ ಎಷ್ಟು ದಿವಸ ಇರ್ಬೋದು ಅಂತ ಕೇಳಿದ್ರೆ ಅವನ ಹತ್ರ ಕೇಳುವಾಗ ಅವನು ಹೇಳ್ತಾನೆ ಒಂದು 9 ದಿವಸ 10 ದಿವಸ ಇರ್ಬೋದು ಅಂತ ಹೇಳ್ತಾನೆ. ಗಾಳಿ ಇಲ್ಲದೆ ಎಷ್ಟು ದಿವಸ ಇರ್ಬೋದು ಅಂತ ಕೇಳಿದ್ರೆ 3 ಸೆಕೆಂಡ್ 3 ನಿಮಿಷ ಅಥವಾ 1 ನಿಮಿಷ ಅಂತ ಹೇಳ್ತಾನೆ. ಅದೇ ಪ್ಲಾಸ್ಟಿಕ್ ಇಲ್ಲದೆ ಎಷ್ಟು ದಿವಸ ಇರ್ಬೋದು ಅಂತ ಕೇಳಿದಾಗ ಜೀವನ ಪರ್ಯಂತ ಇರ್ಬೋದು ಅಂತ ಹೇಳ್ತಾರೆ. ಅದೇ ನಮ್ಮ ಇವತ್ತು ಎಲ್ಲರ ಮನೆ ಏನಾಗಿದೆ ಅಂತ ಒಂದ್ಸಲ ಯೋಚನೆ ಮಾಡಬೇಕು. ಪ್ಲಾಸ್ಟಿಕ್ ಮುಕ್ತ ಆಗಿದೆ. ಪ್ಲಾಸ್ಟಿಕ್ನ ಕಾರಣಕ್ಕೋಸ್ಕರ ಏನೆಲ್ಲ ಸಮಸ್ಯೆಗಳು ಬರ್ತಾ ಇದೆ ನಮಗೊತ್ತು. ಅದಕ್ಕೆ ನಮಗೆ ಒಂದೊಂದ್ಸಲ ಯೋಚನೆ ಬರುವಂಥದ್ದು ನಮ್ಮ ಪ್ರವೃತ್ತಿ ಹೇಗಿದೆ ಅಂತ ಕೇಳಿದರೆ ದುರ್ಯೋಧನನ ರೀತಿ ಇರುತ್ತೆ. ಜಾನಾಮಿ ಧರ್ಮಂ ನಚಮೇವ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇವ ನಿವೃತ್ತಿ ಅಂತ. ನನಗೆ ಸರಿ ಯಾವುದಂತ ಗೊತ್ತಿದೆ, ಆದರೆ ನಾನು ಅದನ್ನು ಮಾಡ್ತಿಲ್ಲ. ತಪ್ಪು ಯಾವುದಂತ ಗೊತ್ತಿದೆ, ಅದನ್ನು ನಾನು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಮನೆ ಹೇಗಿರಬೇಕು? ಪಂಚ ಪರಿವರ್ತನೆಗಳಲ್ಲಿ ನಮ್ಮ ಮನೆ ಪ್ಲಾಸ್ಟಿಕ್ ಮುಕ್ತ ಮಾಡ್ಬೋದಾ? ನಮ್ಮ ಮನೆಗಳಲ್ಲಿ ತುಂಬ ಜನ ನಮ್ಮನ್ನು ಸೇರಿಸಿಕೊಂಡ ಹಾಗೆ ಹಲ್ಲುಚ್ತೀವಿ ನಾವು. ಅಂತಹ ಸಂದರ್ಭದಲ್ಲಿ ನೀರನ್ನು ಬಿಟ್ಕೊಂಡು ಹಲ್ಲುಚ್ತೀವಿ ನಾವು. ನೀರನ್ನು ಎಷ್ಟು ಬಳಸಬೇಕು, ಎಷ್ಟು ಬಳಸಬಾರ್ದು ನಾವು ಯೋಚನೆ ಮಾಡಬೇಕು. ಶುದ್ಧವಾದ ಗಾಳಿ ಬೇಕು, ಅದಕ್ಕೋಸ್ಕರ ಮರಗಿಡಗಳನ್ನು ಬೆಳೆಸಬೇಕು. ಆ ದೃಷ್ಟಿಯಿಂದ ಪರ್ಯಾವರಣ, ನಮ್ಮ ಮನೆ ಹಸಿರು ಮನೆ ಮಾಡ್ಬೋದಾ? ನಮ್ಮ ಮನೆಯಲ್ಲಿ ಪರಿಸರಕ್ಕೆ ಪೂರಕವಾದಂಥ ವಾತಾವರಣ ಸೃಷ್ಟಿ ಮಾಡಬಹುದಂತ ನಾವು ಯೋಚನೆ ಮಾಡಬೇಕು. ಇನ್ನು 4ನೇ ವಿಷಯ ಇರುವಂಥದ್ದು ಸ್ವದೇಶಿ. ನಾವೆಲ್ಲರೂ ಕೂಡ ನಿಮ್ಮ ಮಾತೃಭಾಷೆ ಯಾವುದು ಅಂತ ಕೇಳಿದ್ರೆ ತುಂಬ ಜನ ಕನ್ನಡ ಅಂತ ಹೇಳ್ತಾರೆ, ತುಂಬ ಜನ ತಮಿಳು ಅಂತ ಹೇಳ್ತಾರೆ, ತುಂಬ ಜನ ತೆಲುಗು ಅಂತ ಹೇಳ್ತಾರೆ. ನಿಮಗೆ ನಿಮ್ಮ ಮಾತೃಭಾಷೆಯ ಬಗ್ಗೆ ಮೋಹ ಇದೆಯಾ, ಪ್ರೀತಿ ಇದೆಯಾ ಅಂತ ಕೇಳಿದಾಗ ಎಲ್ಲರೂ ಕೂಡ ಹೇಳ್ತಾರೆ ನಮಗೆ ಪ್ರೀತಿ ಇದೆ ಅಂತ ಹೇಳ್ತಾರೆ. ಆದರೆ ಅವರತ್ತೆಲ್ಲರ ಹತ್ರ ಒಂದು ಪ್ರಶ್ನೆಯನ್ನು ಮಾಡಿದಾಗ ನಿಮ್ಮ ಹಸ್ತಾಕ್ಷರ, ನಿಮ್ಮ ಸಹಿ ಯಾವ
ಭಾಷೆಯಲ್ಲಿದೆ ಅಂತ ಕೇಳಿದಾಗ ಎಲ್ಲರೂ ಹೇಳ್ತಾರೆ ಇಂಗ್ಲೀಷ್ ಅಂತ ಹೇಳ್ತಾರೆ. ಯಾವುದಾದ್ರೂ ಬ್ಯಾಂಕಿನ ಅಧಿಕಾರಿ, ಯಾವುದಾದ್ರೂ ಸರ್ಕಾರಿ ಕಚೇರಿಗಳಲ್ಲಿ ನಿಮ್ಮ ಹಸ್ತಾಕ್ಷರ ಇಂಗ್ಲೀಷ್ನಲ್ಲೇ ಇರಬೇಕಾ, ಆಂಗ್ಲ ಭಾಷೆಯಲ್ಲಿ ಇರಬೇಕಾ ಅಂತ ಹೇಳಿದ್ದಾರೆ ಅಂತ ಹೇಳಲಿಲ್ಲ. ಹಾಗಾದರೆ ನಮಗೆ ನಮ್ಮ ಭಾಷೆಯ ಬಗ್ಗೆ ಪ್ರೇಮ ಇದ್ದರೆ ನಮ್ಮ ಹಸ್ತಾಕ್ಷರವನ್ನು ನಮ್ಮ ಮಾತೃಭಾಷೆಯಲ್ಲಿ ಮಾಡಬಹುದಾ? ನಮ್ಮ ಮನೆಗಳಲ್ಲಿ ನಮ್ಮ ಮನೆಗಳಲ್ಲಿ ನಾವು ಮಾತನಾಡುವ ಭಾಷೆ ಯಾವುದು? ಅಂದರೆ ಈ ದೇಶದ ಮೇಲೆ ದಂಡೆತ್ತಿ ಬಂದಂತಹ ಪರಕೀಯರು ನಮ್ಮ ದೇಶದ ಮೇಲೆ ದಾಳಿ ಮಾಡಿದ್ದು ಮಾತ್ರ ಅಲ್ಲ, ನಮ್ಮ ಭೂಭಾಗದ ಮೇಲೆಯೂ ದಾಳಿ ಮಾಡ್ತಾರೆ. ಎಲ್ಲಿವರೆಗೂ ಅಂತ ಹೇಳಿದ್ರೆ ನಮ್ಮ ಮನೆಗೂ ದಾಳಿಯನ್ನು ಮಾಡಿದ್ದಾರೆ. ನಮ್ಮ ಮನೆಯಲ್ಲಿ ಅಪ್ಪ ಅಂತ ಕರೆಯುವಂಥ ಶಬ್ದ ಬದಲಾಗಿದೆ, ಅಮ್ಮ ಅಂತ ಕರೆಯುವಂಥ ಶಬ್ದ ಬದಲಾಗಿದೆ, ಮನೆಗಳಲ್ಲಿ ವೇಷಭೂಷಣಗಳು ಬದಲಾವಣೆ ಆಗಿದೆ. ಎಲ್ಲ ಸಂಗತಿಗಳನ್ನ ಇಟ್ಕೊಂಡು ಸ್ವದೇಶಿ ಚಿಂತನೆಯನ್ನು ಮಾಡಬಹುದು. ಇಲ್ಲಿ ಕೂತವ್ರ ಹತ್ರ ಎಲ್ಲರ ಹತ್ರ ಕೇಳಿದ್ರು ಕೂಡ ನೀವು ನಿಮ್ಮ ಮನೆಯಲ್ಲಿ ಯಾವ ಪೇಸ್ಟ್ ಬಳಸ್ತೀರಾ ಅಂತ ಕೇಳಿದ್ರೆ 100ಕ್ಕೆ 80% ಜನ ಕಾಲ್ಗೇಟ್ ಅಂತ ಹೇಳ್ತಾರೆ. ಅದು ನಮ್ಮ ದೇಶದ ವಸ್ತುಗಳು ನಮಗೆ ಸಿಗಲ್ವಾ? ಸಣ್ಣ ಸಣ್ಣ ವಸ್ತುಗಳನ್ನು ನಮ್ಮ ಮನೆಯಲ್ಲಿ ಮಾಡೋದ್ರ ಮುಖಾಂತರ ನಾವು ಚಿಂತನೆ ಮಾಡ್ಬೋದಾ, ನಾವು ಆಲೋಚನೆ ಮಾಡ್ಬೋದಾ? ಸ್ವದೇಶಿಯ ಕಡೆಗೆ ನಾವು ಯಾವ ರೀತಿ ಪಯಣವನ್ನು ಮಾಡ್ಬೋದು? ಮೊದಲು ಹೇಳಿದ ಹಾಗೆ ಕುಟುಂಬ ಪ್ರಬೋಧನ್, 2ನೇ ವಿಷಯ ಸಾಮರಸ್ಯ, 3ನೇ ವಿಷಯ ಪರ್ಯಾವರಣ, 4ನೇ ವಿಷಯ ಸ್ವದೇಶಿ, 5ನೇ ವಿಷಯ ಎಲ್ಲರೂ ಕೂಡ ಪಾಲಿಸಬೇಕಾದ ವಿಷಯ ಯಾವುದು ಅಂತ ಕೇಳಿದರೆ ಅದು ನಾಗರಿಕ ಶಿಷ್ಟಾಚಾರ. ಈ ದೇಶದ ಮಣ್ಣಿನ ಕಾನೂನನ್ನು ನಾನು ಪಾಲನೆ ಮಾಡ್ತಿದ್ದೀನ ಅನ್ನೋದು ನಾವು ಯೋಚನೆ ಮಾಡಬೇಕು. ಈ ನಾಗರಿಕ ಶಿಷ್ಟಾಚಾರಕ್ಕೆ ಸಂಬಂಧಪಟ್ಟಾಗೆ ಒಂದು ಸಣ್ಣ ತಮಾಷೆ ನಡೀತದೆ. ಆ ತಮಾಷೆ ಏನಂತ ಹೇಳಿದರೆ, ಒಬ್ಬ ವ್ಯಕ್ತಿ ರಸ್ತೆಯಲ್ಲಿ ಹೋಗ್ತಾ ಇರ್ತಾನೆ, ತಾನು ಹೆಲ್ಮೆಟು ಹಾಕಿದ್ದಾನೆ, ಬೈಕಲ್ಲಿ ಹೋಗ್ತಾ ಇರಬೇಕಾದ್ರೆ ಸಿಗ್ನಲ್ ಸಿಗುತ್ತೆ. ಅಲ್ಲಿ ಕೆಂಪು ಸಿಗ್ನಲ್ ಬಂದಿರುತ್ತೆ, ರೆಡ್ ಸಿಗ್ನಲ್. ನಮಗೆಲ್ಲರಿಗೂ ಗೊತ್ತು, ರೆಡ್ ಸಿಗ್ನಲ್ ಬಂದರೆ ಮುಂದಕ್ಕೆ ಪಾಸ್ ಆಗಬಾರ್ದು ಅನ್ನೋದು ನಮಗೆಲ್ಲರಿಗೂ ಗೊತ್ತು, ನಿಯಮ ಗೊತ್ತು. ಆದರೆ ಆ ವ್ಯಕ್ತಿ ಏನು ಮಾಡ್ತಾನಂತೆ, ಆ ಕಡೆ ನೋಡ್ತಾನೆ, ಆ ಸಿಗ್ನಲ್ ಇದ್ದಾಗಲೇ ಆ ರಸ್ತೆಯನ್ನು ಮುಂದಕ್ಕೆ ಹೋಗ್ತಾನೆ. ಮುಂದಕ್ಕೆ ಹೋದಾಗ ಅಲ್ಲಿ ಪೊಲೀಸರು ಸಿಗ್ತಾರೆ. ಪೊಲೀಸರು ಅಡ್ಡ ಹಾಕಿದ್ರು. ಪೊಲೀಸರು ಕೇಳ್ತಾರೆ, ನಿನಗೆ ಆ ಕೆಂಪು ಸಿಗ್ನಲ್ ಅಂದರೆ ರೆಡ್ ಸಿಗ್ನಲ್ ಕಾಣಿಸ್ಲಿಲ್ವಾ ಅಂತ ಕೇಳುವಾಗ ಆ ವ್ಯಕ್ತಿ ಹೇಳ್ತಾನೆ, ನನಗೆ ಅದು ಆ ಸಿಗ್ನಲ್ ಕಾಣಿಸ್ತು, ನೀವು ಕಾಣಿಸ್ಲಿಲ್ಲ ಅಂತ. ಅಂದರೆ ನಮ್ಮ ಚಿಂತನೆ ಎಲ್ಲ ಹೋಗಿದೆ ಅಂತ ಹೇಳಿದ್ರೆ, ಈ ದೇಶದ ಕಾನೂನನ್ನು ನಾವು ಸ್ವಾವಲಂಬಿಯಾಗಿ ಚಿಂತನೆಯಿಂದ ಅದನ್ನು ಯೋಚನೆ ಮಾಡಬೇಕಾಗಿದೆ. ಆದರೆ ನಾವು ಯೋಚನೆ ಮಾಡೋದು ಹೇಗೆ ಅಂತ ಕೇಳಿದರೆ, ಬೇರೆಯವರಿಗೋಸ್ಕರ, ಬೇರೆ ಕಾರಣಕ್ಕೋಸ್ಕರ ನಾವು ಯೋಚನೆ ಮಾಡ್ತೀವಿ. ಸಮಾಜದಲ್ಲಿ ಹೇಗಿರಬೇಕು, ಸಮಾಜದಲ್ಲಿ ಯಾವ ಚಿಂತನೆ ಮಾಡಬೇಕು, ಕಾರ್ನಲ್ಲಿ ಹೋಗ್ಬೇಕಾದ್ರೆ ಸೀಟ್ ಬೆಲ್ಟ್ ಹಾಕಬೇಕು, ಬೈಕ್ನಲ್ಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕಬೇಕು. ಈ ರೀತಿಯ ನಾಗರಿಕ ಶಿಷ್ಟಾಚಾರ ಏನಿದೆ, ಈ ರೀತಿಯ ಪಂಚ ಪರಿವರ್ತನೆಗಳನ್ನು ಮೈಗೂಡಿಸಿಕೊಳ್ಳಬೇಕು ಅನ್ನೋದಂಥ ಸಂಘದ ಶತಾಬ್ದಿಯ ವರ್ಷದಲ್ಲಿ ಕರೆಯನ್ನು ಕೊಟ್ಟಿದ್ದಾರೆ. ನಾವು ಹೊರಗಿನ ದಾಳಿಗೆಗಳ ಹಿಂದೆ ಒಂದು 20-30 ವರ್ಷಗಳ ಹಿಂದೆ ಈ ಉದಯಗಿರಿ ಭಾಗ, ಈ ಕ್ಯಾತ್ಮಾರ್ನಹಳ್ಳಿ ಭಾಗ, ಈ ಶಕ್ತಿನಗರದ ಭಾಗ ಹೇಗಿತ್ತು ಅಂತ ಯೋಚನೆ ಮಾಡಿದಾಗ ಕಣ್ಣಿಗೆ ಕಟ್ಟುವಂತಹ ಒಂದು ಸುಂದರವಾದ ಕ್ಷಣ ಹೇಗಿದೆ, ಇವತ್ತು ಹೇಗಿದೆ ಅಂತ ಯೋಚನೆ ಮಾಡಿದ್ರೆ ನಮಗೇ ಗೊತ್ತು. ಮುಂದಿನ ದಿವಸ ಮಾತಾ ಕಿ ಜೈ ಶ್ರೀರಾಮ್, ಗಂಗಾ ಮಾತಾ ಕಿ, ಗೋ ಮಾತಾ ಕಿ, बोलो ಭಾರತ್ ಮಾತಾ ಕಿ. ಕೇವಲ ಕಾರ್ಯಕ್ರಮವಾಗಿ ಉಳಿದಿಲ್ಲ, ಇದು ನಮ್ಮ ಸನಾತನ ಸಂಸ್ಕೃತಿ, ಶಕ್ತಿ ಹಾಗೂ ಧರ್ಮದ ಚೈತನ್ಯ, ನಮ್ಮ ಸಮಾಜದ ಏಕತೆಯ ಘೋಷಣೆಯಾಗಿದೆ. ನಮ್ಮ ಹಿಂದೂ ಸಮಾಜವು ಕೇವಲ ಪೂಜೆ ಪುನಸ್ಕಾರಗಳಿಗೆ ಸೀಮಿತವಾಗಿರದೆ, ಅದು ಧೈರ್ಯ, ಶಿಸ್ತು, ಜ್ಞಾನ, ಸೇವೆ ಮತ್ತು ರಾಷ್ಟ್ರಭಕ್ತಿ ಎಂಬ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಮಹಾನ್ ಜೀವನದ ದರ್ಶನವಾಗಿದೆ. ಇಂದು ನಾನು ವಿಶೇಷವಾಗಿ ನಮ್ಮ ಯುವ ಬಾಂಧವರಿಗೆ ಮಾಡುವ ಮನವಿ ಏನೆಂದರೆ, ನೀವು ಭವಿಷ್ಯದ ನಾಗರಿಕರು ಮಾತ್ರವಲ್ಲ, ನೀವು ಇಂದಿನ ಸಮಾಜದ ಶಕ್ತಿ, ನಾಳೆಯ ರಾಷ್ಟ್ರದ ದಿಕ್ಕು. ಯುವಕರು ತಮ್ಮ ಸಂಸ್ಕೃತಿಯನ್ನು ಅರಿತುಕೊಂಡು ಧರ್ಮದ ಮೂಲ ತತ್ವಗಳನ್ನು ತಿಳಿದುಕೊಳ್ಳಬೇಕು. ಶಿಕ್ಷಣದೊಂದಿಗೆ ಶಿಸ್ತು, ತಂತ್ರಜ್ಞಾನದೊಂದಿಗೆ ತತ್ವವನ್ನು ತಿಳಿದುಕೊಂಡು ಸ್ವಾತಂತ್ರ್ಯದೊಂದಿಗೆ ತಮ್ಮ ಜವಾಬ್ದಾರಿಯನ್ನು ತಿಳಿದುಕೊಂಡಿರಬೇಕು. ಸನಾತನ ಧರ್ಮವು ನಮಗೆ ಹೋರಾಟವಲ್ಲ, ಸಾಧನೆಯನ್ನು ಕಲಿಸುತ್ತದೆ. ದ್ವೇಷವಲ್ಲ, ಸಮರ್ಪಣೆ ಮತ್ತು ಸೇವಾಭಾವವನ್ನು ಕಲಿಸುತ್ತದೆ. ನಮ್ಮ ಯುವಕರು ಶಕ್ತಿಶಾಲಿಗಳಾಗಬೇಕು. ದೇಹದಲ್ಲಿ ಶಕ್ತಿ, ಮನಸ್ಸಿನಲ್ಲಿ ದೃಢತೆ, ಬುದ್ಧಿಯಲ್ಲಿ ವಿವೇಕ ಹಾಗೂ ಹೃದಯದಲ್ಲಿ ರಾಷ್ಟ್ರಭಕ್ತಿ ಇರಬೇಕು. ಈ ಹಿಂದೂ ಸಮಾಜೋತ್ಸವವು ಯುವಕರಲ್ಲಿ ಸಂಸ್ಕೃತಿಯ ಜಾಗೃತಿ, ಸಮಾಜದ ಹೊಣೆಗಾರಿಕೆ ಹಾಗೂ ರಾಷ್ಟ್ರ ಸೇವೆಯ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸಲಿ ಎಂದು ಆಶಿಸುತ್ತೇನೆ.
ಈ ಪವಿತ್ರ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಆಶೀರ್ವಚನ ನೀಡಿದ ಉಭಯ ಮಠಾಧಿಪತಿಗಳು ಅವರಿಗೆ ನನ್ನ ಶಿರೋನಮನ. ಕಾರ್ಯಕ್ರಮದ ಮಹತ್ವವನ್ನು ಸ್ಪಷ್ಟವಾಗಿ ಪ್ರಖರವಾಗಿ ತಿಳಿಸಿದ ಶ್ರೀಯುತ ಅನಂತಕೃಷ್ಣರವರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಛಲ ಜಲಧಿ ತರಂಗ ತವ ಶುಭ ನಾಮೆ ಜಾಗೆ तव शुभाशिष मागे गाहे तव जय गाता जनगण मंगलदायक जय हे भारत भाग्य विधाता जय हे जय हे जय हे जय 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 हे ಇದು ರೈಟ್ ನ್ಯೂಸ್.